ನಮಸ್ಕಾರ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಸೆಷನಲ್ಲಿ ನಾವು ಸರಳ ಬಡ್ಡಿ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಅದಕ್ಕೆ ಮುನ್ನ ನನ್ನ ಬಗ್ಗೆ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಮಂಜುನಾಥ್ KU, ನಿರ್ದೇಶಕರು ಉಜ್ವಲ ಅಕಾಡೆಮಿ, ವಿಜಯನಗರ, ಬೆಂಗಳೂರು. ಆತ್ಮೀಯ ಸ್ನೇಹಿತರೆ, ನೀವು ಈಗಾಗಲೇ ನನ್ನನ್ನು ಸಾಕಷ್ಟು ಬೇರೆ ಬೇರೆ ಮಾರ್ಗಗಳಲ್ಲಿ ನೋಡಿರ್ತೀರ. ಅದು PDF ಮುಖಾಂತರವಾಗಿ ಅಥವಾ ಪುಸ್ತಕಗಳ ರೂಪವಾಗಿ ನೀವು ನೋಡಿರ್ತೀರ. ಆದರೆ ಇವತ್ತು ನಾನು ನಿಮ್ಮೆಲ್ಲರ ಮತ್ತಷ್ಟು ಸಮೀಪಕ್ಕೆ ಬರುವ ಒಂದು ಹಂಬಲದಿಂದಾಗಿ ಈ ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನ ಮೂಲಕ ಮತ್ತಷ್ಟು ಜನರನ್ನು ತಲುಪುವಂತಹ ಒಂದು ಹಂತಕ್ಕೆ ಬಂದಿನಿ ಸ್ನೇಹಿತರೆ. ಇವತ್ತಿನ ಈ ಸೆಷನಲ್ಲಿ ನಾವು ಸರಳ ಬಡ್ಡಿ ಬಗ್ಗೆ ಚರ್ಚೆ ಮಾಡೋಣ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಾವೆಲ್ಲರೂ ಈಗ ಆಲ್ರೆಡಿ ಒಂದಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಪರೀಕ್ಷೆಗಳನ್ನು ಎದುರಿಸಿರ್ತೀರ. ಮತ್ತೊಂದಷ್ಟು ಜನ ಈಗ ಆಲ್ರೆಡಿ ತಯಾರಿ ನಡೆಸ್ತಾ ಇದ್ದೀರಾ. ಈಗ ಆಲ್ರೆಡಿ ಪರೀಕ್ಷೆಗಳನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮೆಂಟಲ್ ಅಬಿಲಿಟಿಯಲ್ಲಿ ಯಾವ ಟಾಪಿಕ್ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಕ್ಕಂಥ ವಿಚಾರ ತಮಗೆ ಗೊತ್ತಿದೆ. ಹೊಸದಾಗಿ ನೋಡುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಹೊಸದಾಗಿ ಪ್ರಾರಂಭಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರ್ಸೆಂಟೇಜ್ ಅಥವಾ ಶೇಕಡಾವಾರು ಟಾಪಿಕ್ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ವಿಚಾರ ಆಗಿದೆ. ನಾವು ಬ್ಯಾಂಕಿಂಗ್ ಮತ್ತು SSC ಕ್ಲಾಸ್ಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಒನ್ಸ್ ಯು ಲರ್ನ್ ದ ಪರ್ಸೆಂಟೇಜ್ ದೆನ್ ಆಪ್ಟಿಟ್ಯೂಡ್ ಟಾಪಿಕ್ ಇಸ್ ಫಿನಿಶ್ಡ್ ಅಂತಲೇ ಹೇಳ್ತೀವಿ ನಾವು. ಅಂದರೆ ಈ ಪರ್ಸೆಂಟೇಜ್ ಟಾಪಿಕನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ವಿಶೇಷವಾಗಿ ಬ್ಯಾಂಕಿಂಗ್ ಆ್ಯಂಡ್ SSCನಲ್ಲಿ ಆಪ್ಟಿಟ್ಯೂಡಲ್ಲಿ ಬರುವಂತಹ ಸೆಕ್ಷನಲ್ ಕಟಾಪನ್ನು ರೀಚ್ ಆಗ್ಬೋದು ಅಂತಕ್ಕಂಥ ಮಾತಿದೆ ಸ್ನೇಹಿತರೆ. ಇಲ್ಲಿ ನಾನು ಪರ್ಸೆಂಟೇಜ್ನ ಅನುಬಂಧ ಅಥವಾ ಪೂರಕ ವಿಚಾರಗಳಂದರೆ ಅದು ಸರಳ ಬಡ್ಡಿ, ಚಕ್ರ ಬಡ್ಡಿ ಮತ್ತು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ ಅನ್ನುವಂತಹ ವಿಚಾರಗಳು ಬರ್ತವೆ. ಈ ಸೆಷನಲ್ಲಿ ನಾವು ಸರಳ ಬಡ್ಡಿ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಆಲ್ರೆಡಿ ತಾವು ಶಾಲಾ ದಿನಗಳಲ್ಲಿ ಓದಿರ್ತೀರ. ಸರಳ ಬಡ್ಡಿಗೆ ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ. ಅದು SI = PTR / 100 ಅನ್ನುವಂತಹ ಫಾರ್ಮುಲಾ. ಇನ್ನು ಕೆಲವರು ಈ ICSEನಲ್ಲಿ ಓದಿದರೆ ಸಮ್ಟೈಮ್ ಕೆಲವು ಪುಸ್ತಕಗಳಲ್ಲಿ PTR ಬದಲಿಗೆ PNR ಕೊಟ್ಟಿರ್ತಾರೆ. ಸರ್, SI ಅಂದರೆ ಏನು ಸರ್? SI ಅಂದರೆ ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿ, ಆಯಿತಾ. P ಅಂತ ಅಂದಾಗ ನಿಮಗೆ ಅಸಲು ಹಣ ಅಂತ ಬರುತ್ತೆ, ಪ್ರಿನ್ಸಿಪಲ್. ನೆಕ್ಸ್ಟು T ಅಂತ ಬಂದಾಗ ಅದನ್ನು ನಾವು ಕಾಲ ಅಂಥೇಳಿ ಕರಿತೀವಿ. ಸೊ ಇಟ್ಸ್ ಆಲ್ವೇಸ್ ಇನ್ ವಾರ್ಷಿಕ ಅಥವಾ ಪರ್ ಆ್ಯನಮ್ ಅಂತ ಹೇಳ್ತೀವಿ. ಕಾಲ ಅಂದರೆ ಕಾಲವನ್ನು ವರ್ಷದಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದಾದ ನಂತರ R ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಅಂದರೆ ಬಡ್ಡಿಯ ದರ ಅಂಥೇಳಿ. SI = PTR / 100ನಲ್ಲಿ SI ಅಂತಂದರೆ ಸರಳ ಬಡ್ಡಿ ಆಗಿರುತ್ತೆ, P ಅಂತಂದರೆ ಅಸಲು ಹಣ ಆಗಿರುತ್ತೆ, ಆ್ಯಂಡ್ T ಅಂದರೆ ಕಾಲ ಆಗಿರುತ್ತೆ, ಜೊತೆಗೆ R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ. ಸ್ನೇಹಿತರೆ, ಈ ಫಾರ್ಮುಲಾ ತಾವೆಲ್ಲರೂ ತಿಳ್ಕೊಂಡಿರಬೇಕು. ಇದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಪ್ರಮುಖವಾಗಿರುತ್ತೆ. ಒಂದು ವೇಳೆ ನಾನು ಯಾರ ಬಳಿ ಆದರೂ ಒಂದಷ್ಟು ಹಣವನ್ನು ಸಾಲವಾಗಿ ಪಡೆದಿದ್ದೀನಿ ಅಂತಂದರೆ, ಕೆಲ ದಿನಗಳ ನಂತರ ಆತನಿಗೆ ಹಿಂತಿರುಗಿಸಿ ಕೊಡಬೇಕಾದಂಥ ಸಂದರ್ಭದಲ್ಲಿ ನಾ ಎಷ್ಟು ಹಣವನ್ನು ಪಡೆದಿದ್ದೆ ಅದನ್ನು ನಾವು ಅಸಲು ಅಂತ ಕರಿತೀವಿ. ಅಸಲು ಪ್ಲಸ್ ಅದಕ್ಕೆ ಬಡ್ಡಿಯನ್ನು ಸೇರಿಸಿ ಕೊಡಬೇಕಾಗುತ್ತೆ. ಸೊ ಏನು ಅಮೌಂಟನ್ನು ಹಿಂತಿರುಗಿಸಿ ಕೊಡಬೇಕಾಗುತ್ತಲ್ಲ, ನಾವು ಅದನ್ನು A = P + I ಅಂತ ಕರಿತೀವಿ. ಇಲ್ಲಿ A ಅಂದರೆ ಅಮೌಂಟ್ ಟು ಬಿ ರಿಟರ್ನ್ಡ್ ಅಥವಾ ಹಿಂತಿರುಗಿಸಬೇಕಾದಂತಹ ಮೊತ್ತ ಅಂತಕ್ಕಂಥ ವಿಚಾರವನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಮೌಂಟ್ ಅಂದರೆ ನಾವು ಹಿಂತಿರುಗಿಸಿ ಕೊಡಬೇಕಾದಂಥ ಮೊತ್ತ ಆಗಿರುತ್ತೆ A. P ಅಂದರೆ ಅಸಲು, I ಅಂದರೆ ಇಲ್ಲಿ ಇಂಟ್ರೆಸ್ಟಲ್ಲಿ ಅಥವಾ ಬಡ್ಡಿಯ ಮೊತ್ತದಲ್ಲಿ ಎರಡು ವಿಧ, ಒಂದು ಸರಳ ಬಡ್ಡಿ ಮತ್ತೊಂದು ಚಕ್ರ ಬಡ್ಡಿ. ಸೊ ಹಾಗಾದರೆ ಇಲ್ಲಿ ನಾವು ಡಿಸ್ಕಷನ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಚಕ್ರ ಬಡ್ಡಿ ಆಗಿರೋದ್ರಿಂದ A = P + SI ಅಂತ ಬರೆಯೋಣ. SIಗೆ ಆಲ್ರೆಡಿ ನಮಗೆ ಗೊತ್ತಿದೆ, SI = PTR / 100 ಇದೆಯಲ್ವಾ. ಹಾಗಾದರೆ A = P + SI ಜಾಗದಲ್ಲಿ ನಾವು PTR / 100 ಅನ್ನು ಬರೆದಾಗ ನೋಡಿ ಸ್ನೇಹಿತರೆ, ಎರಡಲ್ಲೂ ಕೂಡ P ಕಾಮನ್ ಆಗಿದೆ. ಸೊ ನಾವು Pನ ಆಚೆ ತಗೊಂಡ್ರೆ ಸೊ ನಮಗೆ ಸಿಗುತ್ತೆ A = P × 1 + TR / 100 ಅಂತೇಳಿ. ಇದನ್ನು ನಾನು ಸಿಂಪ್ಲಿಫೈ ಮಾಡಿದರೆ ಅಂತಿಮವಾಗಿ ನನಗೆ ಸಿಗುತ್ತೆ P × 100 +
TR ಡಿವೈಡೆಡ್ ಬೈ 100 ಅನ್ನುವಂಥ ಫಾರ್ಮುಲಾ ತಾವು ನೆನಪಿಟ್ಕೋಬೇಕಾಗುತ್ತೆ. SI ಕೇಳಿದ್ರೆ PTR ಡಿವೈಡೆಡ್ ಬೈ 100 ಅನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಅಥವಾ ಅಮೌಂಟ್ ಅಂತ ಕೇಳಿದಾಗ ಹಿಂತಿರುಗಿಸಬೇಕಾದಂಥ ಮೊತ್ತ ಈಸ್ ಈಕ್ವಲ್ ಟು, ನೋಡಿ ಇದನ್ನ ಫಸ್ಟು ಒಂದನೇ ಫಾರ್ಮುಲಾ, ಎರಡನೇದು A ಈಸ್ ಈಕ್ವಲ್ ಟು P ಪ್ಲಸ್ I ಎರಡನೇ ಫಾರ್ಮುಲಾ, ಆ್ಯಂಡ್ A ಈಸ್ ಈಕ್ವಲ್ ಟು, ಇದು ಮೂರನೇ ಫಾರ್ಮುಲಾ ತಾವು ನೆನಪಿಟ್ಕೋಬೇಕಾಗುತ್ತೆ, A ಈಸ್ ಈಕ್ವಲ್ ಟು P ಇಂಟು 100 ಪ್ಲಸ್ TR ಡಿವೈಡೆಡ್ ಬೈ 100 ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದರ ಹೊರತಾಗಿ ಒಮ್ಮೊಮ್ಮೆ ನಮಗೆ ಬೇರೆ ಫಾರ್ಮುಲಾಗಳು ಸಹ ಅವಶ್ಯಕತೆ ಇರುತ್ತೆ. ಬೇಸಿಕ್ ವಿಚಾರಗಳನ್ನ ತಿಳ್ಕೊಳ್ಳಿ. ಒಂದು ವೇಳೆ ತಾವು ಏನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಸಲು ಹಣ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಅಸಲು ಹಣ ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ TR ಅನ್ನುವಂಥದ್ದು ಒಂದು ಫಾರ್ಮುಲಾ. ಇದು ಮೂರನೇ ಫಾರ್ಮುಲಾ, ತಾವೆಲ್ಲರೂ ಕೂಡ ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ಮೂರನೇ ಫಾರ್ಮುಲಾ. ಎಸ್, ಒಂದು ವೇಳೆ ಕಾಲ ಕಂಡುಹಿಡಿಯೋದಕ್ಕೆ ಏನಾದರೂ ಕೇಳಿದರೆ ಸೊ ಅದಕ್ಕೆ ನಾವು T ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು R ಅನ್ನುವಂಥ ಫಾರ್ಮುಲಾ ಹೇಳ್ತೀವಿ. ಸೊ ಇದು ನೋಡಿ ನಮಗೆ ನೆಕ್ಸ್ಟ್ ಫಾರ್ಮುಲಾ, ನಾಲ್ಕನೇ ಫಾರ್ಮುಲಾ ಆಗಿರುತ್ತೆ, ಹೌದಲ್ವಾ? ಸೊ ಹಾಗಾದರೆ ಐದನೇ ಫಾರ್ಮುಲಾ ಏನಪ್ಪ ಅಂದರೆ ದಟ್ ಈಸ್ R. ಸೊ R ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು T ಆಗಿರುತ್ತೆ ಸ್ನೇಹಿತರೆ. ಸೊ ನೋಡಿ ಇದಿಷ್ಟು ಫಾರ್ಮುಲಾಗಳು. ನಾನು ಬಹುತೇಕ ಫಾರ್ಮುಲಾಗಳನ್ನು ಪಕ್ಕಕ್ಕಿಟ್ಟು ಪ್ರಾಬ್ಲಮ್ಸನ್ನು ಹೆಚ್ಚು ಸಾಲ್ವ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಎರಡನೇ ವಿಚಾರ ತಾವು ನೆನಪಿಟ್ಕೋಬೇಕು, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ SI ಈಸ್ ಈಕ್ವಲ್ ಟು PTR ಒಂದು ಫಾರ್ಮುಲಾ ತಾವು ನೆನಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಎರಡನೇ ಫಾರ್ಮುಲಾ ದಟ್ ಈಸ್ A ಈಸ್ ಈಕ್ವಲ್ ಟು P ಪ್ಲಸ್ I ಅಂತೇಳಿ. ಮೂರನೇ ಫಾರ್ಮುಲಾ ಇಲ್ಲಿ ಮತ್ತೊಂದಿದೆ, A ಈಸ್ ಈಕ್ವಲ್ ಟು, ಅದನ್ನು ಮತ್ತೊಮ್ಮೆ ಬರೆಯೋಣ ಅಂತಂದರೆ ನಾನು ಇಲ್ಲಿ ಬರೀತೀನಿ, A ಈಸ್ ಈಕ್ವಲ್ ಟು P ಇಂಟು 100 ಪ್ಲಸ್ TR ಡಿವೈಡೆಡ್ ಬೈ 100. ಈ ಫಾರ್ಮುಲಾವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ನಾಲ್ಕನೇ ಫಾರ್ಮುಲಾ ದಟ್ ಈಸ್ ಅಸಲು ಕಂಡುಹಿಡಬೇಕಾದ್ರೆ P ಈಸ್ ಈಕ್ವಲ್ ಟು, ರೈಟ್, ಈ ಫಾರ್ಮುಲಾ ತಾವು ನೆನಪಿಟ್ಕೋಬೇಕಾಗುತ್ತೆ. P ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ TR ಅಂತಕ್ಕಂಥದ್ದು. ನೆಕ್ಸ್ಟು ಐದನೇ ಫಾರ್ಮುಲಾ T ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು R ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಫಾರ್ಮುಲಾ R ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು T ಅಂತಕ್ಕಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಫಾರ್ಮುಲಾಗಳು ಅಥವಾ ಇಷ್ಟು ಬೇಸಿಕ್ ನಾಲೆಡ್ಜ್ ತಮಗಿತ್ತು ಅಂದರೆ ಸೊ ಜೊತೆಗೆ ಒಂದಷ್ಟು ಪರ್ಸೆಂಟೇಜ್ ವಿಚಾರಗಳು ಮತ್ತು ಕೂಡುವ ಕಳೆಯುವ ಮೂಲಭೂತ ಗಣಿತ ತಮಗೆ ಗೊತ್ತಿತ್ತು ಅಂದರೆ ಸೊ ನಾವು ಮುಂದಕ್ಕೆ ಹೋಗೋಣ, ರೈಟ್. ಸೊ ಮೊದಲನೇ ಪ್ರಶ್ನೆ, ಈಗ ಒಂದು ಪ್ರಶ್ನೆ ಇದೆ ತಮ್ಮಲ್ಲಿ, 12,000 ರೂಪಾಯಿ ಅಸಲು ಹಣವು, ನೋಡಿ ಇಲ್ಲಿ 12,000 ರೂಪಾಯಿ ಅಸಲು ಹಣಕ್ಕೆ ವಾರ್ಷಿಕ 5% ಬಡ್ಡಿ ದರದಲ್ಲಿ, ತಾವು ನೆನಪಿಟ್ಕೋಬೇಕು, ವಾರ್ಷಿಕ 5% ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಬರುವ ಸರಳ ಬಡ್ಡಿ ಎಷ್ಟು? ಅಂದರೆ ಕೊಟ್ಟಿರುವಂತಹ ಡೇಟಾನ ನಾವು ಬರ್ಕೊಳ್ಳೋದಾದರೆ ನೋಡಿ, ಈ ಕಡೆ P ಈಸ್ ಈಕ್ವಲ್ ಟು 12,000 ಅಸಲು ಹಣ ಹೇಳಾಗಿದೆ. ವಾರ್ಷಿಕ 5% ಬಡ್ಡಿ ದರ ಅಂದರೆ R, ದಟ್ ಈಸ್ 5% ಶೇಕಡ ಅಂತಾಗಿರೋದ್ರಿಂದ, ಮತ್ತು ಕಾಲ ಅದು T ಈಸ್ ಈಕ್ವಲ್ ಟು ಎಷ್ಟು? 3 ವರ್ಷಗಳು. ಎಷ್ಟು ಸ್ನೇಹಿತರೆ? ಇದಕ್ಕೆ ನಾವು ಹೋಗೋದಾದರೆ ಬಹಳ ಸರಳವಾದಂತಹ ಒಂದು ಸೂತ್ರ, ಅದೇ SI ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100 ಅನ್ನುವಂತಹ ವಿಚಾರ. ಇಲ್ಲಿ ನಾವು P ಅಂತಂದಾಗ ಅಸಲು ಹಣ, ಇದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. T ಅಂತಂದರೆ 3 ವರ್ಷ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. R ಅಂತಂದರೆ 5%, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ SI ಈಸ್ ಈಕ್ವಲ್ ಟು P ಜಾಗದಲ್ಲಿ 12,000 ಇಂಟು T ಜಾಗದಲ್ಲಿ 3 ಇಂಟು R ಜಾಗದಲ್ಲಿ 5 ಡಿವೈಡೆಡ್ ಬೈ 100 ಎಂದು ಬರೀಬೋದು. ಎಸ್, ಈಗ ನೋಡಿ ಈ 2 0 ಕ್ಯಾನ್ಸಲ್ ಆಗುತ್ತೆ.
ತಮ್ಗೆಲ್ರಿಗೂ ಗೊತ್ತಿರಬೇಕಾದಂತಹ ವಿಚಾರ ಇದು. ಇನ್ನು ಉಳಿದಿರ್ತಕ್ಕಂಥದ್ದು ಸೊ ನಾವು ಇದನ್ನು ಗುಣಿಸ್ಬೇಕಾಗುತ್ತೆ 120 ಇಂಟು 3 ಇಂಟು 5. ಎಸ್ ಸ್ನೇಹಿತರೆ, ಭಾಳ ಸಿಂಪಲಾಗಿ ನೋಡೋದಾದರೆ 12 ಮೂರ್ಲ 36 ಇಂಟು 5, 36 180, ಇಲ್ಲೊಂದು 0 ಮಿಕ್ಕಿತ್ತು, ಇಲ್ಲಿಟ್ಟರೆ ಅದು 1800 ರೂಪೀಸ್ ಆಗುತ್ತೆ. 1800 ರೂಪಾಯಿ ನಮಗೆ ಸಿಗುವಂತಹ ಸರಳ ಬಡ್ಡಿ ಅಂತಕ್ಕಂಥ ವಿಚಾರ. ಎಸ್ ನನ್ನೆಲ್ಲ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇದೇ ಪ್ರಶ್ನೆಯನ್ನು ನನಗೆ ಫಾರ್ಮುಲಾ ಇಲ್ಲದೆ, ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಸ್ಪೆಷಲಿ ಅದರಲ್ಲೂ ವಿಶೇಷವಾಗಿ ಮೆಂಟಲ್ ಎಬಿಲಿಟಿಯನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಯಾರು ಹೆಚ್ಚು ಪೇಪರ್ ವರ್ಕನ್ನು ಇಲ್ಲದೆ ಮಾಡ್ತಾರಲ್ವ ಅಂಥವ್ರು ಬೇಗ ಸಕ್ಸಸ್ಸನ್ನು ಗಳಿಸ್ಕೋತಾರೆ. ಹಾಗಾದರೆ ಇದನ್ನು ಹೇಗೆ ಮಾಡ್ಬೋದು ಸರ್? ತಾವೆಲ್ಲರೂ ನೆನಪಲ್ಲಿಟ್ಕೋಬೇಕಾಗುತ್ತೆ ಒಂದು ವಿಚಾರವನ್ನು. ನೋಡಿ, ಈ ಕಡೆ ಬಡ್ಡಿ ದರ ಎಷ್ಟು ಅಂತಿದ್ವಿ, 5% ಅಂತ ಹೇಳ್ತಾ ಇದ್ದೀವಿ. ಅಸಲೆಷ್ಟು 12,000. ಎಸ್ ಸ್ನೇಹಿತರೆ, ತಮಗೆಲ್ಲರೂ ಗೊತ್ತಿರಬೇಕಾದಂಥ ಒಂದು ವಿಚಾರ, ಯಾವುದಾದ್ರೂ ಸಂಖ್ಯೆ ಆ ಸಂಖ್ಯೆಯ 10% ಕಂಡುಹಿಡಬೇಕು ಅಂತ ಏನಾದರೂ ಇತ್ತು ಅಂದರೆ ನಾವು ಸಿಂಪಲಾಗಿ ಆ ಸಂಖ್ಯೆಯಲ್ಲಿ 1 0 ಹೊಡಿತೀವಿ. ಅಂದರೆ ಈಗ 12,000 ಇದೆಯಲ್ವಾ, ಅದರ 10% ಅಂತಂದರೆ 1,200 ರೂಪಾಯಿ ಆಗುತ್ತೆ. ನನಗೆ ಬೇಕಾಗೋದೆಷ್ಟು? 1 ವರ್ಷಕ್ಕೆ 5%. ಹಾಗಾದರೆ ಭಾಳ ಸಿಂಪಲ್ ನೋಡಿದ್ರೆ 10%ಗೆ 1,200 ಅಂತಂದರೆ 5%. ನೋಡಿ, ಒನ್ಸ್ ಅಗೈನ್ ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ಇಲ್ಲಿ ಈಗ ಅಸಲು ಹಣ 12,000 ರೂಪಾಯಿ ಇದೆ, ಬಡ್ಡಿ ದರ 5% ಇದೆ. ಸೊ ನಾನು ಕಂಡುಹಿಡಿಬೇಕಾಗಿರೋದು 3 ವರ್ಷಕ್ಕೆ ಯಾವುದಾದ್ರೂ ಒಂದು ಸಂಖ್ಯೆಯ 10% ಅಂತಂದಾಗ, ಈಗ 12,000ದ 10% ಅಂತಂದಾಗ ದಟ್ ಈಸ್ 10% ಈಸ್ ಈಕ್ವಲ್ ಟು 1,200 ರೂಪಾಯಿ. ನನಗೆ ನನ್ನ ಬಡ್ಡಿ ದರ ಇರೋದು 5%. 5% ಅಂತಕ್ಕಂಥದ್ದು 10ರಲ್ಲಿ ಅರ್ಧ ಆಗುತ್ತೆ. ಹಾಗಾದರೆ 10ರಲ್ಲಿ ಅರ್ಧ 5% ಅಂದರೆ 1,200ರಲ್ಲಿ ಅರ್ಧ 600 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ 5% ಅಂದರೆ ವರ್ಷಕ್ಕೆ 600 ರೂಪಾಯಿ. ಎಷ್ಟು ವರ್ಷ? 3 ವರ್ಷ. 2 ವರ್ಷಕ್ಕೆ 1,200 ರೂಪಾಯಿ. 3 ವರ್ಷ ಆದರೆ ಅದಕ್ಕೆ ಮತ್ತೆ 600 ಕೊಟ್ಟರೆ 1,800 ರೂಪಾಯಿ. ಈ ಮೆಥಡನ್ನು ತಾವು ಫಾಲೋ ಮಾಡಿದ್ದೆ ಆದರೆ ಒಂದೇ ಒಂದು ಅಕ್ಷರ ಕೂಡ ನಾವು ಪೆನ್ ಪೇಪರ್ ಮೇಲೆ ಬರಿದಂಗೆ ಟೈಮನ್ನು ಸೇವ್ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ತಾ, ಸೊ 2ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ರೈಟ್, ಸೊ 2ನೇ ಪ್ರಶ್ನೆ ಹೇಳ್ತೆ ನೋಡೋಣ. ಎಸ್ ಸ್ನೇಹಿತರೆ, ತಾವೆಲ್ಲ ನೋಡ್ಬೋದು ಅನಿಸುತ್ತೆ. 730 ರೂಪಾಯಿ ಅಸಲು ಹಣದ ಮೇಲೆ ವಾರ್ಷಿಕ 6% ಬಡ್ಡಿ ದರದಲ್ಲಿ 12 ದಿನಗಳ ಅವಧಿಗೆ ತಗಲುವ ಅಥವಾ ಅವಧಿಗೆ ಬರುವ ಸರಳ ಬಡ್ಡಿ ಎಷ್ಟು ಅಂತಕ್ಕಂಥದ್ದು. ಸರ್, ಭಾಳಷ್ಟು ಮಂದಿ ಇಲ್ಲಿ ಮಾಡಿಬಿಡ್ತಾರೆ SI ಈಸ್ ಈಕ್ವಲ್ ಟು PTR ಅಂತ ಹಾಕ್ಬಿಟ್ಟು. ನೋಡಿ, ಇದು SI ಈಸ್ ಈಕ್ವಲ್ ಟು PTR, P 730 ಇಂಟು T 12 ದಿನ ಇಂಟು ಆಯಿತಾ 6 ಡಿವೈಡೆಡ್ ಬೈ 100 ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ತಪ್ಪು. ಯಾಕೆ ಸರ್ ತಪ್ಪು? ನೋಡಿ, ಇಲ್ಲಿ ಬಡ್ಡಿ ದರ ವಾರ್ಷಿಕ 1% ಅಂತ. ವಾರ್ಷಿಕ ಆದರೆ 1 ವರ್ಷಕ್ಕೆ 6%, 12 ದಿನಕ್ಕಲ್ಲ 6%. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯನಮಲ್ಲಿದ್ದಾಗ ಅಥವಾ ವಾರ್ಷಿಕ ಇದ್ದಾಗ ಕೊಡುವಂತಹ ಡೇಟಾ ಕಾಲ ಏನಾದರೂ ದಿನಗಳಲ್ಲಿದ್ದರೆ ತಾವೇನು ಮಾಡಬೇಕಾಗುತ್ತೆ ಅಂತಂದರೆ ಕೊಟ್ಟಿರುವಂತಹ ದಿನವನ್ನು 365ರಿಂದ ಭಾಗಿಸ್ಬೇಕಾಗುತ್ತೆ. ಈ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಕಾಲವು ಇದ್ದಂತಹ ಸಂದರ್ಭದಲ್ಲಿ 365ರಿಂದ ಭಾಗಿಸ್ಬೇಕಾಗುತ್ತೆ. ಒಂದು ವೇಳೆ ಕಾಲ ಏನಾದರೂ ತಿಂಗಳಲ್ಲಿತ್ತು ಅಂತಂದರೆ ಸೊ ನೀವು ಅವಾಗ ಅದನ್ನು 12ರಿಂದ ಭಾಗಿಸ್ಬೇಕಾಗುತ್ತೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಕಾಲವು ದಿನಗಳಲ್ಲಿದ್ದರೆ 365ರಿಂದ ಭಾಗಿಸ್ಬೇಕಾಗುತ್ತೆ. ಕಾಲವು ತಿಂಗಳಲ್ಲಿತ್ತು ಅಂತಂದರೆ T ಡಿವೈಡೆಡ್ ಬೈ 12ರಿಂದ ಭಾಗಿಸ್ಬೇಕು. ಯಾಕೆ ಸರ್ 365? ನಮಗೆ ಗೊತ್ತಿದೆ ವರ್ಷಕ್ಕೆ ಎಷ್ಟು ದಿನ? 365 ದಿನ. ತಿಂಗಳಾದರೆ ಯಾಕೆ ಸರ್ 12? ವರ್ಷದಲ್ಲಿ ಎಷ್ಟು ತಿಂಗಳು? 12 ತಿಂಗಳು. ಹಾಗಾಗಿ ಈ 2 ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಈಗ ನಾನು ಫಾರ್ಮುಲಾ ಅಪ್ಲೈ ಮಾಡೋಣ ಅಂತಂದರೆ SI ಈಸ್ ಈಕ್ವಲ್ ಟು ರೈಟ್. ಸೊ PTR ಅಂತಿದಲ್ವಾ, P 730 ಇಂಟು ಟಿ ಬರೀ 12 ದಿನ ಅಲ್ಲ, ಮತ್ತೆ ಎಷ್ಟು ಬರೀಬೇಕು? 12 ಡಿವೈಡೆಡ್ ಬೈ 365. 12 ಡಿವೈಡೆಡ್ ಬೈ 365 ಇಂಟು ಆರ್ ಅಂದರೆ 6%. ಆರ್ ಡಿವೈಡೆಡ್ ಬೈ 100 ಇದೆಯಲ್ವಾ, ಅದನ್ನು ಇಲ್ಲಿ ಬರೆದು ಸಾಕಾಗುತ್ತೆ 100. ಎಸ್, ಒಂದು ವಿಚಾರ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೊಡುವಂಥವ್ರು ಯಾರೂ ಕೂಡ ಭಾಳ ಕಟುವಾದಂತಹ ವ್ಯಕ್ತಿಗಳಿರೋದಿಲ್ಲ.
ಒಂದು ವೇಳೆ ದಿನಗಳು ಕೊಟ್ಟಿದ್ದಾರೆ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ ಅನ್ನೋ ನಿಮ್ಮ ಫೀಲಿಂಗ್ಸ್ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅದು ಸರಳ ಆಗೋ ರೀತಿಯಲ್ಲಿ ಕೊಟ್ಟಿರ್ತಾರೆ, ರೈಟ್. ಸೊ ನೋಡಿ, ಇಲ್ಲಿ 365 ಒಂದ್ಲ, 365 ಎರಡ್ಲ. ನೋಡಿ, ಕೊಟ್ಟರೆ ಪ್ರಿನ್ಸಿಪಲ್ ಯೂಶ್ವಲಿ 365ರಿಂದ ಭಾಗವಾಗುವ ರೀತಿಯಲ್ಲೇ ಅಸಲು ಹಣವನ್ನು ಕೊಡ್ತಾರೆ. ಇಲ್ಲ ಅಂತಂದರೆ ಸೊ ಒಂದು ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಇದನ್ನು ಮುಗಿಸಿದಾದ್ಮೇಲೆ ನಾನು ಹೇಳ್ತೀನಿ. ಈಗ 365 ಒಂದ್ಲ, 365 ಎರಡ್ಲ. ಎಸ್ ಸ್ನೇಹಿತರೆ, ಮತ್ತು ಸೊ ಎಲ್ಲವೂ ಕೂಡ ವ್ಯಾನಿಷ್ ಆಯಿತು ಅಂತಕ್ಕಂಥದ್ದು. 365 ಎರಡ್ಲ 730 ಅಂತಕ್ಕಂಥ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಈಗ ನಾನು ಮುಂದಕ್ಕೆ ಬರೋದಾದರೆ ಎಷ್ಟು ಉಳ್ಕೊಂಡಿದೆ ಇಲ್ಲಿ? 2 ಇಂಟು 12 ಇಂಟು 6 ಡಿವೈಡೆಡ್ ಬೈ 100 ಅನ್ನುವಂಥದ್ದು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಹಾಗಾದರೆ ಈಗ ಸರ್ ಮತ್ತೆ ಇದನ್ನು ಗುಣಿಸ್ಬೇಕಲ್ವ ಸರ್? ತಮಗೆಲ್ರಿಗೂ ಗುಣಾಕಾರ ಅಥವಾ ಭಾಗಾಕಾರ ಚೆನ್ನಾಗಿ ಗೊತ್ತಿರಬೇಕು ಅನಿಸುತ್ತೆ, ರೈಟ್. ಸೊ 6 12 ಎಷ್ಟು ಅಂತಕ್ಕಂಥದ್ದು, ಆಯಿತಾ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ 2 6ಲ 12, 1 6 1ಲ 6 + 1 7 ಅಂತಕ್ಕಂಥದ್ದು, ಆಯಿತಾ. ಬಟ್ ಆದರೆ ಈ ರೀತಿ ಒಂದೊಂದೇ ಮಲ್ಟಿಪ್ಲಿಕೇಶನ್ಸ್ ಮಾಡ್ಕೊಂಡು ಬರಿತಾ ಹೋದರೆ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ಲಿಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ವಿಚಾರ ಏನಪ್ಪ ಅಂತಂದರೆ, ತಾವು ಸ್ವಲ್ಪ ಮಗ್ಗಿ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಸುಮಾರು 100ವರೆಗೂ ಟೇಬಲ್ಸ್ ಗೊತ್ತಿರಬೇಕು. 1ರಿಂದ 100ರವರೆಗೆ ಮಗ್ಗಿನ ಗೊತ್ತಿರಬೇಕು. ಸರ್ ಅದು ಹೇಗೆ ಸರ್ ಕಲಿಯೋದು 1ರಿಂದ 100? ನಾನು ಉರಿ ಹೊಡಿತೀನಿ ಅಥವಾ ಬಯಟ್ ಮಾಡ್ತೀನಿ ಅಂದರೆ ಅದು ತಪ್ಪು. ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ 2ರಿಂದ 100ರವರೆಗೆ ಮಗ್ಗಿಯನ್ನು ಬಯಟ್ ಮಾಡದಂಗೆ ಒಬ್ಬ ಸಾಮಾನ್ಯ ಆರ್ಟ್ಸ್ ವಿದ್ಯಾರ್ಥಿಯು ಕೂಡ ಸೊ ಒಂದೇ ದಿನದಲ್ಲಿ ಕಲಿಯೋದು ಹೇಗೆ ಅಂತಕ್ಕಂಥ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ, ರೈಟ್. ಸೊ ಹಾಗಾದರೆ ಈಗ ಸಿಂಪಲ್ ಹೇಳೋದಾದರೆ 12 6ಲ 72, 72 ಎರಡ್ಲ. ಸೊ ನೋಡಿ, ನಾವು ಮುಂದಕ್ಕೆ ಮಾತಾಡೋದಾದರೆ 72 ಇಂಟು 2 ಡಿವೈಡೆಡ್ ಬೈ 100, 72 ಎರಡ್ಲ 144 ಡಿವೈಡೆಡ್ ಬೈ 100. ಎಸ್ ಸ್ನೇಹಿತರೆ, ಒಂದು ವಿಚಾರ ತಾವು ನೆನಪಿಟ್ಕೋಬೇಕಾಗುತ್ತೆ. ಈಗ 144ನ್ನು 100ರಿಂದ ಭಾಗಿಸ್ತೀವಿ ಅಂತ ಅಂದ್ಕೊಳ್ಳೋದಾದರೆ, ಆಯಿತಾ. ಸೊ ಏನು ಬರುತ್ತೆ ಆನ್ಸರ್ ಅಂದರೆ ದಟ್ ಈಸ್ 1.44 ಬರುತ್ತೆ. ಇಲ್ಲೊಂದೆರಡು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ, ತಾವು ನೆನಪಿಟ್ಕೋಬೇಕಾಗುತ್ತೆ. ಯಾವುದೇ ಸಂಖ್ಯೆಯನ್ನು 10ರಿಂದ ಭಾಗಿಸಬೇಕಾದ್ರೆ ಒಂದು ಪೂರ್ಣ ಸಂಖ್ಯೆ ಪರಿಪೂರ್ಣವಾಗಿರಬೇಕು, ಅದು ದಶಮಾನ ಸಂಖ್ಯೆ ಆಗಿರಬಾರ್ದು. ಒಂದು ಪೂರ್ಣ ಸಂಖ್ಯೆಯನ್ನು 10ರಿಂದ ಭಾಗಿಸ್ಬೇಕಾದ್ರೆ ಅಂದರೆ ಈಗ 700 ಅಂತ ಅಂದ್ಕೊಳ್ಳೋಣ, 731 ಇಂಟು 10 ಈ ರೀತಿಯಾದಂಥ ಒಂದು ಪೂರ್ಣ ಸಂಖ್ಯೆಯನ್ನು ಅಥವಾ ನಾವು ಇಂಟೀಜರ್ ಅಂತ ಏನು ಕರಿತೀವಿ, ಸೊ ಇಂತಹ ಸಂಖ್ಯೆಯನ್ನು 10ರಿಂದ ಗುಣಿಸ್ಬೇಕಾದ್ರೆ ತಾವು ಧಾರಾಳವಾಗಿ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, ಆಯಿತಾ. ಸೊ ಅದು ಜಸ್ಟ್ ಅದನ್ನು ಹೇಗಿದೆಯೋ ಹಾಗೇ ಬರೆದ್ಬಿಟ್ಟು 1 0 ಹಾಕಿದ್ರೆ ಮುಗಿಯುತ್ತೆ. 100ರಿಂದ ಗುಣಿಸ್ಬೇಕು ಅಂತಂದರೆ 2 0 ಹಾಕಬೇಕಾಗುತ್ತೆ. ಈಗ ಉದಾಹರಣೆಗೆ 731ನ್ನು 100ರಿಂದ ಗುಣಿಸ್ಬೇಕು ಅಂತಂದರೆ 731 2 0 ಹಾಕಬೇಕಾಗುತ್ತೆ. ಈ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಸರ್ ಭಾಗಾಕಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ನೋಡಿ, ಯಾವುದೇ ಸಂಖ್ಯೆಯನ್ನು 10ರಿಂದ ಭಾಗಾಕಾರ ಮಾಡಬೇಕಾದ್ರೆ, ಉದಾಹರಣೆಗೆ ಸಂಖ್ಯೆ 10ರಿಂದ ಆಯಿತಾ 0ಯಿಂದ ಕೊನೆಗೊಳ್ಳುವಂತಿದ್ದರೆ, ಈಗ 730ನ್ನು 10ರಿಂದ ಭಾಗ ಮಾಡೋದು, ಇದು 0ಯಿಂದ ಕೊನೆಗೊಳ್ತಾ ಇದೆ. ಇಂತಹ ಕೇಸಸ್ಸಲ್ಲಿ ಜಸ್ಟು ಅದರಲ್ಲಿರುವಂತಹ ಕೊನೆಯ 1 0ಯನ್ನು ಹೊಡಿರಿ. 100ರಿಂದ ಭಾಗ ಮಾಡೋದಾದರೆ 2 0ಯಿಂದ ಹೊಡಿರಿ, ರೈಟ್. ಒಂದು ವೇಳೆ ಕೊನೆಯ ಅಂಕೆ 0 ಇಲ್ಲದೆ ಹೋದರೆ, ಈಗ ಉದಾಹರಣೆಗೆ ಇಲ್ಲಿ 144 ಇದೆ, ಇದನ್ನು 10ರಿಂದ ಭಾಗಿಸಬೇಕು ಅಂತಂದಾಗ ಕೊನೆಯ ಸಂಖ್ಯೆ 0 ಇಲ್ಲ ಅಂತಂದರೆ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ಬಲ ಸಂಖ್ಯೆ ಅಂಕಿಯಿಂದ, ಇದು ಬಲ ಅಂಕಿ ಅಂತ ಕರಿತೀವಿ, ಆಯಿತಾ. ಸೊ ಇದು ಎಡ ತುದಿಯ ಕೊನೆಯ ಅಂಕಿ, ಬಲ ತುದಿಯ ಕೊನೆಯ ಅಂಕಿಯಿಂದ 1 ಅಂಕಿಯನ್ನು ಬಿಟ್ಟು ಡೆಸಿಮಲ್ ಪಾಯಿಂಟನ್ನು ಹಾಕಬೇಕಾಗುತ್ತೆ. ಎಷ್ಟು? 10ರಿಂದ ಭಾಗ ಮಾಡೋದಂದರೆ 144ನ್ನು 10ರಿಂದ ಭಾಗ ಮಾಡೋದಂತಂದರೆ 1 ಡಿಜಿಟನ್ನು ಬಿಟ್ಟು ಡೆಸಿಮಲ್ ಪಾಯಿಂಟ್ ಹಾಕ್ತೀವಿ ಅಂತಂದರೆ ಅದು 14.4 ಆಗುತ್ತೆ ಸ್ನೇಹಿತರೆ. ಇಲ್ಲಿ ನನಗೆ ಬೇಕಾಗಿರೋದು 100ರಿಂದ ಭಾಗ ಮಾಡಬೇಕಾಗುತ್ತೆ. 100ರಿಂದ ಭಾಗ ಮಾಡ್ತೀವಿ ಅನ್ನೋದಾದರೆ 2 ಅಂಕಿಯನ್ನು ಬಿಟ್ಟು ಡೆಸಿಮಲ್ ಪಾಯಿಂಟನ್ನು ಹಾಕಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಎಸ್ ಸ್ನೇಹಿತರೆ, ನಾವು ಮುಂದಕ್ಕೆ ಹೋಗೋಣ ಮತ್ತೊಂದು ಪ್ರಶ್ನೆಗೆ. ಎಸ್, ಈಗ 3ನೇ ಪ್ರಶ್ನೆ ತಮಗೆಲ್ರಿಗೂ ಕಾಣ್ತಾ ಇದೆ ಅನಿಸುತ್ತೆ. ವಾರ್ಷಿಕ 8% ಬಡ್ಡಿ ದರದಲ್ಲಿ, 8ರ ಬಡ್ಡಿ ದರ ಅಂತಂದಾಗ ಅದು ಏನಪ್ಪ? ರೇಟ್ ಆಫ್ ಇಂಟ್ರೆಸ್ಟ್. ಸೊ ಆರ್ ಕೊಡಲಾಗಿದೆ ಅಂತಕ್ಕಂಥ ವಿಚಾರ 8%. ಇನ್ನು 9,200 ರೂಪಾಯಿ ಅಸಲು ಹಣ
ಅಂದರೆ 9,200 ರೂಪಾಯಿ ಅಸಲು ಹಣ ಅಂದರೆ ದಟ್ ಈಸ್ ಪಿ ಈಸ್ ಈಕ್ವಲ್ ಟು 9,200 ರೂಪೀಸ್. ಅಸಲು ಹಣದ ಮೇಲೆ 2.5 ವರ್ಷಗಳಿಗೆ ತಗುಲುವ 2.5 ವರ್ಷ ಅಂತಂದರೆ 1/2 ಇದು ಇದು ಟಿ ಆಗುತ್ತೆ. ಸೊ ನನಗೆ ಆರ್ ಕೊಟ್ಟಿದ್ದಾರೆ ಮತ್ತು ಪಿ ಕೊಟ್ಟಿದ್ದಾರೆ, ಅದಾದಮೇಲೆ ಟಿ ಕೊಟ್ಟಿದ್ದಾರೆ, ರೈಟ್. ಸೊ ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. ಸೊ ಹಾಗಾದರೆ ಮೊದಲು ಇದನ್ನು ಮಿಶ್ರ ಭಿನ್ನರಾಶಿನ ಅಂದರೆ ಮಿಕ್ಸ್ಡ್ ಫ್ರಾಕ್ಷನ್ಸ್ ಇದೆ, ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಇಂಪ್ರಾಪರ್ ಫ್ರಾಕ್ಷನ್ ಅನ್ನುವಂತಹ ವಿಚಾರ. ಎಸ್, ನೋಡಿ ಸ್ನೇಹಿತರೆ, ಈಗ ಆರನ್ನು ಮೊದಲು ನಾನು ಏನು ಮಾಡಬೇಕಾಗುತ್ತೆ, ಪರಿವರ್ತನೆ ಮಾಡಬೇಕಾಗುತ್ತೆ, ರೈಟ್ಸ್ 2 1/2 ಮಿಶ್ರ ಭಿನ್ನರಾಶಿಯನ್ನು ಆಯಿತಾ ಇಂಪ್ರಾಪರ್ ಫ್ರಾಕ್ಷನ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಮೊದಲು ಈ 2ನ್ನ ಗುಣಿಸ್ಬೇಕು. 2 4, ಆಮೇಲೆ ಇದು ಕೂಡಬೇಕು, 4 1 5. ಸೊ ಅಂತಿಮವಾಗಿ 5/2 ಆಗುತ್ತೆ ಎನ್ನುವಂತಹ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಒಮ್ಮೊಮ್ಮೆ 2.5 ವರ್ಷ ಕೊಡೋ ಬದಲಿಗೆ 2 ವರ್ಷ 6 ತಿಂಗಳಂತ ಕೊಡ್ತಾರೆ. ಅವಾಗಲೂ ಅಷ್ಟೇ ನಾನು ಹೇಳಿದ್ದೆ, ತಿಂಗಳು ಅಂತ ಕೊಟ್ಟಾಗ /12 ಮಾಡ್ಕೋಬೇಕು ಅಂತೇಳಿ. ಸೊ ಟಿ ಈಸ್ ಈಕ್ವಲ್ ಟು ಸೊ 2 ವರ್ಷ 6 ತಿಂಗಳು, ಈ ತಿಂಗಳನ್ನು ಏನು ಮಾಡಬೇಕಾಗುತ್ತೆ, 12ರಿಂದ ಭಾಗ ಮಾಡಬೇಕು ಅಂತ ಹೇಳಿದ್ದೆ, ರೈಟ್ಸ್. ಸೇಮ್ ಏನಿದೆ, 6 1 6 2. ಸೊ ದಿಸ್ ಈಸ್ 2 + 1/2 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 5/2 ಬರುತ್ತೆ ಸ್ನೇಹಿತರೆ. ಎಸ್, ಈಗ ನಮಗೆ ಗೊತ್ತಿರುವಂತಹ ಫಾರ್ಮುಲಾ ದಟ್ ಈಸ್ ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ /100. ಎಸ್, ಪಿ ಗೊತ್ತಿದೆ ಹಾಕೋಣ, ರೈಟ್. ನೋಡಿ, ಎಸ್ ಐ ಈಸ್ ಈಕ್ವಲ್ ಟು ಪಿ ಎಷ್ಟಪ್ಪ 9,200, ಟಿ ಎಷ್ಟು 5/2, ಆರ್ ಎಷ್ಟು 8% /100 ಎನ್ನುವಂತಹ ವಿಚಾರ, ರೈಟ್. ಸೊ ಹಾಗಾದರೆ ಈ 2 0 ಕ್ಯಾನ್ಸಲ್ ಆಗುತ್ತೆ, 2 1 2 4 ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಎಸ್ ಐ ಈಸ್ ಈಕ್ವಲ್ ಟು ನೋಡಿ 92 ಇಂಟು ಇಲ್ಲಿ 5 ಇದೆ ಇಂಟು 4 ಇದೆ. ಸೊ ಇದು ತಾವು ನನ್ನ ಗುಣಾಕಾರ ಭಾಗಾಕಾರ ತಮಗೆ ಗೊತ್ತಿರಬೇಕು. 5 4 20. ಸೊ 92 ಇಂಟು 20. ಎಸ್, ಈಗ ನಾವು ಮಾಡೋದಂದರೆ 92 2 184 ಆಗುತ್ತೆ ಸ್ನೇಹಿತರೆ. ಅಥವಾ 2 2 4, 2 9 18 ಹೆಂಗೆ ಬಂದಷ್ಟೇ ಬರುತ್ತೆ. ಈ 0ನ ಇಲ್ಲಿಗೆ ತಂದು ಸೇರಿಸಿದ್ರೆ 1,840 ರೂಪಾಯಿ ಆಗುತ್ತೆ ಎನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕು. ಎಸ್, ಈಗ ಇದೇ ಪ್ರಶ್ನೆಯನ್ನು ನೋಡಿ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳಿದಾಗ ಹೀಗೆ ಬರೆದು ಸೊ ಈ ರೀತಿ ಗುಣಾಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಇದು ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಎಸ್, ಸೊ ತಾವು ಸಾಧ್ಯವಾದಷ್ಟು ಕಡಿಮೆ ಅವಧಿಯಲ್ಲಿ ಆಯಿತಾ ಈ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಾದರೆ ಹೇಗೆ ಸರ್ ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ 2 ನಿಮಿಷ ಅಥವಾ 3 ನಿಮಿಷಕ್ಕಿಂತೂ ಕಡಿಮೆ ಅವಧಿಯಲ್ಲಿ ಈ ಪ್ರಾಬ್ಲಮನ್ನು ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾನು ಮತ್ತೊಂದು ಶಾರ್ಟ್ಕಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಅದನ್ನು ಕಲ್ತ್ರೆ ಸಾಕು, ನೀವು ವಿತಿನ್ 30 ಸೆಕೆಂಡಲ್ಲಿ ಯು ಕ್ಯಾನ್ ಗೆಟ್ ಆನ್ ಆನ್ಸರ್ ಫಾರ್ ದೀಸ್ ಥಿಂಗ್ಸ್ ಅಂತೇಳಿ. ಬರೀ 30 ಸೆಕೆಂಡಲ್ಲಿ ನೀವು ಆನ್ಸರ್ ತೊಗೋಬೋದು. ಆದರೆ ಸ್ವಲ್ಪ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡುವಂಥದ್ದು ತಾವು ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ಹೇಗೆ ಸರ್ ಮಾಡೋದಾಗಾದರೆ ನೋಡಿ, ಇಲ್ಲಿ 2.5 ವರ್ಷ ಅವಧಿ ಕೊಟ್ಟಿದ್ದಾರೆ. ನಾನು ಹೆಚ್ಚು ಬರ್ಕೊಳ್ಳೋದು ಬೇಡ, ಪೇಪರ್ ವರ್ಕ್ ಮಾಡೋದಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ 8% ಕೊಟ್ಟವ್ರೆ. ನೋಡಿ ಎಷ್ಟು ವರ್ಷ, 2.5 ವರ್ಷ. 1 ವರ್ಷಕ್ಕೆ 8% ಅಂದರೆ ಅಸಲು ಹಣದ 8% ಬಡ್ಡಿಯ ರೂಪದಲ್ಲಿ ಕೊಡಬೇಕಾಗುತ್ತೆ. ಅದೇ ರೀತಿ ನಾನು 2 ವರ್ಷಕ್ಕೆ ಅಂತಂದಾಗ 1 ವರ್ಷಕ್ಕೆ 8 ಅಂತಂದ್ರೆ 2 ವರ್ಷಕ್ಕೆ 8 + 8 16% ಆಗುತ್ತೆ. ಎಸ್ ಸ್ನೇಹಿತರೆ, ಅದಾದಮೇಲೆ 2.5 ವರ್ಷ, ಅರ್ಧ ವರ್ಷ. 1 ವರ್ಷಕ್ಕೆ 8% ಆಯಿತು ಅಂದರೆ ಆ ರೇಟ್ ಆಫ್ ಇಂಟ್ರೆಸ್ಟನ್ನು ನಾನು ಕಾಲಕ್ಕೆ ಈಕ್ವಲೆಂಟಾಗಿ ಕನ್ವರ್ಟ್ ಮಾಡಿಕೊಡ್ತೀನಿ ಅಂತನ್ನೋದಾದರೆ ಅರ್ಧ ವರ್ಷಕ್ಕೆ 4% ಆಗುತ್ತೆ ಸ್ನೇಹಿತರೆ. ಹಾಗಾದರೆ 2.5 ವರ್ಷಕ್ಕೆ 20% ಆಗುತ್ತೆ. ಈ ರೀತಿ ಪರ್ಸೆಂಟೇಜನ್ನು ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋದನ್ನ ತಾವು ಕಲಿಬೇಕಾಗುತ್ತೆ. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, 1 ವರ್ಷಕ್ಕೆ 8%. ಯಾಕೆ ಅಂತಂದರೆ ಅವರು ಕೊಟ್ಟಿರುವಂತಹ ಬಡ್ಡಿಯ ದರ 8%. ವರ್ಷಕ್ಕೆ 8 ಆದರೆ 2 ವರ್ಷಕ್ಕೆ ತಾವು ನೆನಪಿಟ್ಕೋಬೇಕಾಗುತ್ತೆ. 8 + 8 16 ಆಗುತ್ತೆ.
2 ವರ್ಷಕ್ಕೆ 16, ನನಗೆ ಬೇಕಾದ್ರೆ ಎಷ್ಟು ವರ್ಷ? 2.5 ವರ್ಷ, ಅಂದರೆ ಇನ್ನು ಅರ್ಧ ವರ್ಷ. ವರ್ಷಕ್ಕೆ 8 ಅಂತಂದರೆ ಅರ್ಧ ವರ್ಷಕ್ಕೆ 20, ಆಯಿತಾ, 4% ಆಗುತ್ತೆ. 16 4 20%. ಎಸ್ ಸ್ನೇಹಿತರೆ, ಈಗ ಹೌ ಟು ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಇಸ್ ದಿ 20% ಆಫ್ ದಿ 9200, ಅಂದರೆ ಟೋಟಲ್ 20%ಅನ್ನು ಕಂಡುಹಿಡಿಬೇಕಾಗುತ್ತೆ. ಅಂದರೆ 9200ನ 20% ಎಷ್ಟು ಅನ್ನುವಂಥದ್ದು. ಎಗೈನ್ ಇದನ್ನು ನೀವು ಫಾರ್ಮುಲಾ ಹಾಕ್ಕೊಂಡು ಮಾಡೋದು ಸರಿ ಇರೋದಿಲ್ಲ. ತಾವು ಆಲ್ವೇಸ್ ನೆನಪಲ್ಲಿಟ್ಕೋಬೇಕಾಗುತ್ತೆ, ಯಾವುದಾದ್ರೂ ಒಂದು ಸಂಖ್ಯೆ ಅದರ 10% ಕಂಡುಹಿಡಬೇಕು ಅಂದರೆ ಆ ಸಂಖ್ಯೆಯ 1 0 ಹೊಡೆಯಿರಿ ಅಂತ, ರೈಟ್. ನೋಡಿ 10% ಆದರೆ 920. ನನಗೆ ಬೇಕಾಗಿರೋದೆಷ್ಟು? 20%, ಅಂದರೆ 10 + 10, 920 + 920, ದಟ್ ಈಸ್ ನಥಿಂಗ್ ಬಟ್ 1840 ಅನ್ನುವಂತಹ ವಿಚಾರ. ಇಷ್ಟೇ ಸಿಂಪಲಾಗಿ ಇದನ್ನು ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ಸ್ನೇಹಿತರೆ. ಇದನ್ನು ನೀವು ಒಮ್ಮೆ ಕಲಿತು ನೀವು ಮಾಡಿದ್ದೆ ಆದರೆ ಸೊ ವೆರಿ ಶಾರ್ಟ್ ಪೀರಿಯಡ್ ಅಥವಾ ಸೊ ಮ್ಯಾಕ್ಸಿಮಮ್ 40 ಸೆಕೆಂಡ್ ಒಳಗಡೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಂತಕ್ಕಂಥ ವಿಚಾರ ನೆನಪಲ್ಲಿಟ್ಕೋಬೇಕಾಗುತ್ತೆ. ಬಟ್ ಹಿಂಗೆ ಮಾಡಿದ್ರಿ ಅಂತಂದರೆ ಇಲ್ಲಿ ತಪ್ಪಾಗುವಂತಹ ಸಂಭವನೀಯತೆ ಜಾಸ್ತಿ ಇರುತ್ತೆ ಮತ್ತು ಹೆಚ್ಚು ಸಮಯವನ್ನು ಕೂಡ ಇದು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಎಸ್, ಮುಂದಕ್ಕೆ ಹೋಗೋಣ. ಈಗ 4ನೇ ಪ್ರಶ್ನೆ. ಎಸ್ ಸ್ನೇಹಿತರೆ, ವಾರ್ಷಿಕ 4% ಬಡ್ಡಿ ದರದಲ್ಲಿ, ವಾರ್ಷಿಕ 4% ಬಡ್ಡಿ ದರದಲ್ಲಿ 600 ರೂಪಾಯಿ ಅಸಲು ಹಣದ ಮೇಲೆ 1 ವರ್ಷ 3 ತಿಂಗಳ ಅವಧಿಗೆ ಬರುವ ಸರಳ ಬಡ್ಡಿ ಎಷ್ಟು ಎನ್ನುವಂತಹ ವಿಚಾರ. ಸೊ ಹಾಗಾದರೆ ಅಸಲು ಹಣ ಇಲ್ಲಿ ಕೊಟ್ಟಾಗಿದೆ, P = 600 ರೂಪಾಯಿ. ಎಸ್, ಓಕೆ ಸರ್. ಮತ್ತು ಬಡ್ಡಿ ದರ 6 ಕೊಡಲಾಗಿದೆ. ಎಷ್ಟು ಸರ್? 4%. ಮತ್ತೇನು ಬೇಕಿದೆ ನನಗೆ? ಎಸ್ ಸ್ನೇಹಿತರೆ, T = 1 ವರ್ಷ 3 ತಿಂಗಳು. ನಾವು ಯಾವಾಗಲೂ ಹೇಳಿದ್ದೆ ತಿಂಗಳನ್ನು ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಬೇಕಾದ್ರೆ ಎಷ್ಟರಿಂದ ಭಾಗಿಸ್ಬೇಕು? 12ರಿಂದ ಭಾಗಿಸ್ಬೇಕು ಅಂತೇಳಿ 3 / 12, 3 1 3 4. ಸೊ T = 1 + 1/4 ಆಗುತ್ತೆ. ಇದನ್ನು ಮತ್ತೆ ನಾವೇನಾದರೂ ಮಾಡಿದ್ರೆ 4 1 4, ರೈಟ್, +1, 5 / 4 ಆಗುತ್ತೆ. ಸೊ T = 5 / 4. ಅದನ್ನು ನಾನು ಇಲ್ಲಿಗೆ ಹಾಕೋದಾದರೆ, ಫಾರ್ಮುಲಾಗೆ ಹಾಕೋದಾದರೆ, SI = PTR / 100. ಸೊ P ಅಂದರೆ 600 ರೂಪಾಯಿ, T ಅಂತಂದರೆ ದಟ್ ಈಸ್ 5/4, ದೆನ್ R ಅಂತಂದರೆ 4 / 100. ಎಸ್ ಸ್ನೇಹಿತರೆ, ಬಹುಶಃ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಈಗ ಈ 2 0 ಈ 2 0 ಕ್ಯಾನ್ಸಲ್ ಆಗುತ್ತೆ ಎನ್ನುವಂಥದ್ದು. ಈ 4 ಹೋಗುತ್ತೆ, 6 5 30. ಸೊ ಬರುವಂತಹ ಬಡ್ಡಿ ಸರಳ ಬಡ್ಡಿ ಅಥವಾ 30 ರೂಪಾಯಿ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಎಸ್, ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಾರ್ಮಲಿ ಈ ಫಾರ್ಮುಲಾ ಹಾಕ್ಕೊಂಡೇ ನಾವು ಮಾಡ್ತೀವಿ ಅನ್ನೋದಾದರೆ ಇದು ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು. ಬಹುಶಃ ಈ ಪ್ರಾಬ್ಲಮ್ ಈಸಿ ಇದೆ, ಬಟ್ ಬೇರೆ ಕೇಸಸಲ್ಲಿ ಸ್ವಲ್ಪ ಕಷ್ಟವಂತಹ ಪ್ರಾಬ್ಲಮ್ ಬಂದಾಗ ಫಾರ್ಮುಲಾ ಥ್ರೂ ಹೋಗ್ತೀವಿ ಅಂತಂದರೆ ಇಟ್ ಟೇಕ್ ಸಮ್ ಟೈಮ್, ಬಹುಶಃ 2 ನಿಮಿಷ ತಗೊಳುತ್ತೆ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು 1 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿಯೇ ನಾನು ಸಾಲ್ವ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ತಾವೊಂದಷ್ಟು ಹುಷಾರಾಗಿರಬೇಕು ಅಂತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾದರೆ ಇದನ್ನು ಬೇರೆ ರೀತಿ ಮಾಡೋದಾದರೂ ಹೇಗೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ. ನೋಡಿ, ಭಾಳ ಸಿಂಪಲ್, ನಾನು ಹೇಳ್ತಾ ಹೋಗ್ತೀನಿ, ತಾವು ನೆನಪಿಟ್ಕೋಬೇಕಾದ್ರೆ. ಸೊ ಇಲ್ಲಿ ಅಸಲು ಹಣ ಕೊಟ್ಟಿದ್ದೀವಿ, ಪ್ರಿನ್ಸಿಪಲ್ = 600 ರೂಪಾಯಿ. ಯೂಶ್ವಲಿ ನಾನು ಮಾಡುವಂತಹ ಮೆಥೆಡ್ಡು. ಬಡ್ಡಿ ಕೊಟ್ಟಿದ್ದೀವಿ, ರೇಟ್ ಆಫ್ ಇಂಟ್ರೆಸ್ಟ್, ರೈಟ್, 3% ಬಡ್ಡಿ ದರ ಅಂತಕ್ಕಂಥದ್ದು. ಎಸ್, ಸೊ ಸಾರಿ, 1 ಸೆಕೆಂಡ್. ಎಸ್, ಈ ಪ್ರಶ್ನೆ, ರೈಟ್. ಸೊ ಇಲ್ಲಿ ತಾವು ನೆನಪಿಟ್ಕೋಬೇಕಾದ್ರೆ ಸ್ನೇಹಿತರೆ, ಸೊ ಅಸಲು ಹಣ ಬಂದುಬಿಟ್ಟು 600 ರೂಪಾಯಿ. ಎಸ್, ಆ್ಯಂಡ್ ದಿಸ್ ಇಸ್ ವಾಟ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಗಿವನ್ 4%, ಆ್ಯಂಡ್ ದೆನ್ ಟೈಮ್ T = 1 ವರ್ಷ 3 ತಿಂಗಳು ಅನ್ನುವಂಥ ವಿಚಾರ. ಸರ್, ನಾವು ಇದನ್ನು ಹೇಗೆ ಸಿಂಪಲಾಗಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ, ಸರ್ ನಾನು ಮಾಡೋದು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಯೂಶ್ವಲಿ ವೆನೆವರ್ ಐ ಗೆಟ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್, ನಾನು ಪೆನ್ನು ಪೇಪರನ್ನು ಬಳಸೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಸರ್ ಹೇಗೆ ಮಾಡೋದು ಹಾಗಾದರೆ? ನೋಡಿ, ಬಡ್ಡಿ ದರ ಎಷ್ಟು? 4%. ಎಷ್ಟಕ್ಕೆ? 1 ವರ್ಷಕ್ಕೆ 4%, ಕರೆಕ್ಟ್ ಅಲ್ವಾ? ವರ್ಷದಲ್ಲಿ ಎಷ್ಟು ತಿಂಗಳು? 12 ತಿಂಗಳು. ನೋಡಿ, 12 ತಿಂಗಳಿಗೆ
4%. ಕರೆಕ್ಟ್ ಅಲ್ವಾ? ಹಾಗಾದರೆ 12ನ್ನು 4ರಿಂದ ಭಾಗಿಸಿ. 12ನ್ನು 4ರಿಂದ ಭಾಗಿಸಿದ್ರೆ 3 ಬರುತ್ತೆ. ಸೊ 3 ತಿಂಗಳಿಗೆ 1% ಸ್ನೇಹಿತರೆ. 3 ತಿಂಗಳಿಗೆ 1% ತಾವು ನೆನಪಿಟ್ಕೋಬೇಕಾಗುತ್ತೆ ಈಗ. ಸೊ 12 ತಿಂಗಳಿಗೆ 4% ಅಂತಂದರೆ ವರ್ಷಕ್ಕೆ 4% ಅಂದರೆ 3 ತಿಂಗಳಿಗೆ 1% ಬರುತ್ತೆ. ಅವ್ರು ನನಗೆ ಕೇಳಿರುವಂತಹ ಕಾಲ 1 ವರ್ಷ 3 ತಿಂಗಳು, ಹೌದಲ್ವಾ? 1 ವರ್ಷಕ್ಕೆ 4%, 3 ತಿಂಗಳಿಗೆ 1%. 1 ವರ್ಷಕ್ಕೆ 4%, 3 ತಿಂಗಳಿಗೆ 1%, 4 1 ಟೋಟಲ್ 5%. ಸೊ ಹಾಗಾದರೆ ಅಸಲು ಹಣ ಎಷ್ಟು? 600 ರುಪೀಸ್. ಈ 600ರಲ್ಲಿ ನಾನು 5% ಕಂಡಿಬೇಕಾಗುತ್ತೆ. ಈ ಹಿಂದೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಯಾವುದೇ ಸಂಖ್ಯೆಯ 10% ಕಂಡುಹಿಡಬೇಕು ಅಂತ ಇತ್ತು ಅಂದರೆ ನಾವು ಭಾಳ ಸಿಂಪಲಾಗಿ ಏನು ಮಾಡಬೇಕಾಗುತ್ತೆ, ಒಂದು 0ನ ಹೊಡಿಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ. ಹಾಗಾದರೆ 10%ಗೆ 60 ರೂಪಾಯಿ ಆಗುತ್ತೆ ಅನ್ನೋದಾದರೆ 5%ಗೆ 30 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದು ನಾನು ಕಂಡುಕೊಂಡಿರ್ತಕ್ಕಂತಹ ಶಾರ್ಟ್ಕಟ್ ಟ್ರಿಕ್ಸ್. ಯೂಶ್ವಲಿ ಇದನ್ನು ಫಾಲೋ ಮಾಡಿದ್ರೆ ನಿಮ್ಗೆಲ್ರಿಗೂ ಕೂಡ ಒಳಿತಾಗುತ್ತೆ ಅಂತ ಹೇಳ್ತಾ, ಸೊ ನಾನು ಮುಂದಿನ ಕ್ವಶನ್ಸ್ಗೆ ಹೋಗೋಣ. ಎಸ್ ನೋಡಿ, ಒಂದು ನಿರ್ದಿಷ್ಟ ಅಸಲು ಹಣವು 3% ಬಡ್ಡಿ ದರದಲ್ಲಿ 3 ವರ್ಷ 4 ತಿಂಗಳ ಅವಧಿಗೆ ಗಳಿಸುವ ಸರಳ ಬಡ್ಡಿಯು 42 ರೂಪಾಯಿ ಆದರೆ ಅಸಲು ಹಣ ಎಷ್ಟು ಅನ್ನುವಂಥದ್ದು. ಎಸ್, ನಾನಿಲ್ಲಿ ನೇರವಾಗಿ ಇದನ್ನು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಹೇಳ್ತಾ ಹೋಗ್ತೀನಿ. ತಾವು ನೆನಪಿಟ್ಕೋಬೇಕು, ರೇಟ್ ಆಫ್ ಇಂಟ್ರೆಸ್ಟ್ 6 ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟು? 3% ಅಂತಕ್ಕಂಥದ್ದು. ಎಸ್ ಸ್ನೇಹಿತರೆ, ಕಾಲ ಕೊಟ್ಟಿದ್ದಾರೆ 3 ವರ್ಷ 4 ತಿಂಗಳು. ವರ್ಷಕ್ಕೆ 3% ಅಂದರೆ ಎಷ್ಟಕ್ಕೆ? 12 ತಿಂಗಳಿಗೆ 3% ಅಂದರೆ ಇದನ್ನು ಭಾಗಿಸಿ 3 1 3 4. ಹಾಗಾದರೆ 4 ತಿಂಗಳಿಗೆ 1% ಆಗುತ್ತೆ ಸ್ನೇಹಿತರೆ. ಸೊ ನನಗೆ ಈಸಿ ಆಯಿತು. ಕೊಟ್ಟಿರುವಂತಹ ಕಾಲ ನನಗೆ 3 ವರ್ಷ 4 ತಿಂಗಳಲ್ವಾ? ವರ್ಷಕ್ಕೆ 3% ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್, 2 ವರ್ಷಕ್ಕೆ 6%, 3 ವರ್ಷಕ್ಕೆ 9% ಆಗುತ್ತೆ ಸ್ನೇಹಿತರೆ. 2 ವರ್ಷಕ್ಕೆ 6%, 3 ವರ್ಷಕ್ಕೆ 9%, ಪ್ಲಸ್ 4 ತಿಂಗಳಿಗೆ 1%. ಹಾಗಾದರೆ 3 ವರ್ಷ 4 ತಿಂಗಳಿಗೆ ಒಟ್ಟು ಬಡ್ಡಿ ಎಷ್ಟಪ್ಪ ಅಂತಂದರೆ ಅಸಲು ಹಣದ 10%. ಎಸ್, ತಮಗೆಲ್ರಿಗೂ ಈಗ ಗೊತ್ತಾಗ್ತಾ ಇದೆ. ಸರಳ ಬಡ್ಡಿ ಅವರೇ ಕೊಟ್ಬಿಟ್ಟವ್ರೆ 42 ರೂಪಾಯಿ ಅಂಥೇಳಿ. ಎಷ್ಟು ಪರ್ಸೆಂಟಪ್ಪ ನೋಡಿ, ಈ ಕಡೆ 10%ಗೆ 42 ರೂಪಾಯಿ ಆದರೆ, ಸೊ ಒಂದು ವಿಚಾರವಂತ ನೆನಪಲ್ಲಿಟ್ಕೋಬೇಕಾಗುತ್ತೆ, ಅಸಲು ಹಣ ಯಾವತ್ತೂ ಕೂಡ 100%ಗೆ ಸಮ ಆಗಿರುತ್ತೆ. ಅಸಲು ಹಣ ಯಾವತ್ತೂ ಕೂಡ 100%ಗೆ ಸಮ ಆಗಿರುತ್ತೆ. ಹಾಗಾದರೆ 100% ಎಷ್ಟಪ್ಪ ಅಂದರೆ 420 ರೂಪಾಯಿ ಎನ್ನುವಂತಹ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ನಾನು ಹಿಂದೆ ಹೇಳಿದ್ದೆ, ಒಂದು ಸಂಖ್ಯೆ ಕೊಟ್ಟು ಆ ಸಂಖ್ಯೆಯ 10% ಆದರೆ ಒಂದು 0 ಹೊಡೀರಿ ಅಂತ. ಯಾವುದಾದ್ರು ಒಂದು ಸಂಖ್ಯೆಯ 10% ಕೊಟ್ಟು ಅದರ 100ರಷ್ಟಕ್ಕೆ ಹೋಗ್ಬೇಕು ಏನು ಮಾಡಬೇಕು? 1 0 ಸೇರಿಸ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಸೊ ಇದನ್ನು ತಾವು ಮಾಡಿಕೊಂಡ್ರೆ ಭಾಳ ಒಳಿತು ಅಂತಕ್ಕಂಥದ್ದು. ಅಥವಾ ಇಲ್ಲ ಸರ್, ನಾನು ಫಾರ್ಮುಲಾ ಹಾಕ್ಕೊಂಡು ಮಾಡ್ತೀವಿ, ಸೊ ನಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ಅನ್ನೋದಾದರೆ ಏನೂ ಮಾಡೋಕ್ಕಾಗಲ್ಲ, ಅದು ನಿಮ್ಮ ಕರ್ಮ. ಸೊ ಫಾರ್ಮುಲಾ ಹಾಕ್ಕೊಂಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ SI = PTR / 100 ಅನ್ನುವಂಥ ವಿಚಾರ. ಇಲ್ಲಿ ಅವ್ರು ಕೇಳ್ತಕ್ಕಂಥದ್ದು ಆಯಿತಾ, ಸರಳ ಬಡ್ಡಿ ಕೊಟ್ಟಾಗಿದೆ. ಎಸ್, ಅವರು ಹಿಂದಿನ ಕ್ವಶನ್ ನಾವು ನೋಡೋದಾದ್ರೆ ಸರಳ ಬಡ್ಡಿ 42 ರೂಪಾಯಿ ಕೊಟ್ಟಾಗಿದೆ. ಅವ್ರು ಖಂಡಿತ ಇರೋದು ಅಸಲು ಹಣ ಅಲ್ವಾ? ಅಸಲು ಹಣಕ್ಕೆ ನಾನು ನಿಮಗೆ ಒಂದು ಫಾರ್ಮುಲಾ ಕೊಟ್ಟಿದ್ದೆ. ಏನದು? ಇದನ್ನು ರಿವೈಸ್ ಮಾಡಿಕೊಂಡ್ರೆ, ಸೊ P = SI × 100 / T × R ಅನ್ನುವಂತಹ ವಿಚಾರ. ಸೊ SI = 42 ರೂಪಾಯಿ ಅಂತಕ್ಕಂಥದ್ದು ಕೊಡಲಾಗಿದೆ, ಇಂಟು 100 ಡಿವೈಡೆಡ್ ಬೈ. ಸೊ ಇದನ್ನು ನೋಡ್ತಾ ಹೋಗೋದಾದರೆ ನನಗೆ ಟಿ ಕೊಟ್ಟಿದ್ದೀವಿ ಎಷ್ಟು ಅನ್ನುವಂತಹ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಸೊ ನೋಡಿ, ಅಲ್ಲಿ ಮತ್ತೊಮ್ಮೆ ನೋಡೋದಾದರೆ 3 ವರ್ಷ 4 ತಿಂಗಳು, ರೈಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಸೊ R = ಎಷ್ಟು ಪರ್ಸೆಂಟ್ ಅನ್ನುವಂಥದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾದರೆ ರೈಟ್, T = 3 ವರ್ಷ 4 ತಿಂಗಳು ಅಂತ ನೋಡಿ. ಇದನ್ನು 3 + 4 ಡಿವೈಡೆಡ್ ಬೈ 12, 4 1 4 3. ಸೊ 3 + 1/3, 3 3 9 + 1 ಅಂದರೆ 10 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಹಾಗಾದರೆ T = 10/3 ಆಗುತ್ತೆ.
ಆರ್ ಇಸ್ ಈಕ್ವಲ್ ಟು 3%. 3 ಕ್ಯಾನ್ಸಲ್ ಆಗುತ್ತೆ. ಸೊ 10 10 42 ಇಂಟು 10 ಅಂದರೆ 420 ಆಗುತ್ತೆ ಸ್ನೇಹಿತರೆ. ಸೊ ತಾವು ಯಾವುದಾದ್ರೂ ಪ್ರಾಬ್ಲಮ್ಸನ್ನು ಕಲಿಬೇಕಾದಂಥ ಸಂದರ್ಭದಲ್ಲಿ ಅಥವಾ ಸಾಲ್ವ್ ಮಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದಿಷ್ಟು ನೋಡಿ ಕಲಿಯುವಂಥದ್ದನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು 6ನೇ ಪ್ರಶ್ನೆ. ತಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ನೋಡಿ. 16,000 ರೂಪಾಯಿ ಅಸಲು ಹಣವು ಯಾವ ಬಡ್ಡಿ ದರದಲ್ಲಿ 3 ವರ್ಷಗಳಲ್ಲಿ 2,400 ರೂಪಾಯಿ ಸರಳ ಬಡ್ಡಿಯನ್ನು ಸಂಪಾದಿಸುತ್ತದೆ? ಅಂದರೆ ಭಾಳ ಕ್ಲಿಯರಾಗಿ ಕೇಳ್ತಾ ಇದ್ದಾರೆ, ರೈಟ್. ಸೊ ಯಾವ ಬಡ್ಡಿ ದರದಲ್ಲಿ ಅನ್ನುವಂತಹ ವಿಚಾರ. ಹಾಗಾದರೆ ನಾನು ಕಂಡುಹಿಡಿಬೇಕಾಗಿರೋದು ಆರ್ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು ಟಿ ಅನ್ನುವಂತಹ ಫಾರ್ಮುಲಾ ನಾನು ಇಲ್ಲಿ ಹಾಕ್ತೀನಿ. ಅನ್ನೋದಾದರೆ SI ನೀಡಲಾಗಿದೆ 2,400 ರೂಪಾಯಿ ಇಂಟು 100 ಡಿವೈಡೆಡ್ ಬೈ P ಕೊಟ್ಟಿದ್ದೀವಿ 16,000 ರೂಪಾಯಿ ಇಂಟು, ರೈಟ್. ಸೊ ನಮಗೆ 3 ವರ್ಷಗಳು ಅಂತ ಹೇಳ್ತೀವಿ. T ಇಸ್ ಈಕ್ವಲ್ ಟು 3 ಅನ್ನುವಂಥದ್ದು. ನಾ ಈಗ ಈ 2 0 ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥ ವಿಚಾರ ನೆನಪಿಟ್ಕೋಬೇಕು. ಆ್ಯಂಡ್ ಈ 0 ಮತ್ತು ಈ 0 ಕ್ಯಾನ್ಸಲ್ ಆಗುತ್ತೆ. ಸ್ನೇಹಿತರೆ, ಹಾಗಾದರೆ ಮತ್ತಿನ್ನೇನು ಬಾಕಿ ಉಳ್ಕೊಂಡಿದೆ ಅಂತಕ್ಕಂಥ ನಾವು ನೋಡೋದಾದರೆ ನೋಡಿ, 2 0 ಹೋಯಿತು, ಇಲ್ಲೊಂದು 0 ಇಲ್ಲೊಂದು 0 ಹೋಯಿತು, ರೈಟ್. ಸೊ 3 1 ತಾವು ನೆನಪಿಟ್ಕೋಬೇಕಾಗುತ್ತೆ. 3 8 24, ಇಲ್ಲೊಂದು 0 ಇತ್ತು, ದಟ್ ಈಸ್ 80, ರೈಟ್. ಸೊ 16 1 16 5 80. ಸೊ ಹಾಗಾದರೆ 5% ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಈಗ ತಮಗೆ ಗೊತ್ತಾಗ್ತಾಯಿದೆ ಸರ್, ಇದನ್ನು ಸಿಂಪಲಾಗಿ ಮಾಡೋದಾದ್ರೆ ಹೇಗೆ ಸರ್? ತಾವು ಭಾಳ ಕ್ಲಿಯರಾಗಿ ಹೇಳ್ಕೊಡ್ತೀನಿ, ಕೇಳಿಸ್ಕೋಬೇಕಾಗುತ್ತೆ. ಸೊ 5% ಆನ್ಸರ್ನ ನಾನು ಸಿಂಪಲಾಗಿ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. 16,000 ರೂಪಾಯಿ ಅಸಲು ಹಣ, ಎಷ್ಟು ವರ್ಷ? 3 ವರ್ಷ. ಎಷ್ಟು ಸರಳ ಬಡ್ಡಿ? 2,400 ರೂಪಾಯಿ SI ಬಂದಿದೆ. ಸರ್, ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋದು ಹೆಂಗೆ? ನನಗೆ ಯಾವ ಫಾರ್ಮುಲಾನೂ ಬೇಡ, ಭಾಳ ಸಿಂಪಲಾಗಿ ಹೇಳ್ತೀನಿ. 3 ವರ್ಷಕ್ಕೆ 2,400 ಆದರೆ 1 ವರ್ಷಕ್ಕೆ ಎಷ್ಟು ಬರುತ್ತೆ? ವರ್ಷಕ್ಕೆ 2,400 ಡಿವೈಡೆಡ್ ಬೈ 3, 3 1 3 800 ರೂಪಾಯಿ. ಇದನ್ನು ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡೋದು ತಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನಿಮಗೆ ಸಮಸ್ಯೆ ಆಗೋದು, ರೈಟ್. ಇಲ್ಲಾಂದರೆ ಪ್ರತಿಯೊಂದಕ್ಕೂ ಹಿಂಗೆ ಫಾರ್ಮುಲಾ ಬರ್ಕೊಂಡು ನೀವು ಕಂಡುಹಿಡ್ತೀನಿ ಅಂತ ಅನ್ನೋದಾದರೆ ಬೆಟರ್ ನೀವು ಫಾರ್ಮುಲಾ ಹಾಕ್ಕೊಂಡೇ ಮಾಡಿ. ಮೈಂಡಲ್ಲಿ ನೋಡ್ಕೋಬೇಕಾಗುತ್ತೆ. 3 ವರ್ಷಕ್ಕೆ 2,400 ಆದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? 800 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ 16,000 ಬನ್ನಿ ಅಸಲು. ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ, ರೈಟ್. ಸೊ ಯಾವುದಾದ್ರೂ ಒಂದು ಸಂಖ್ಯೆ ಅದರ 10% ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು ಅಂತ ನೋಡಿ. 10% ಅಂತ 1 0 ಹೊಡೀರಿ, 1,600 ರೂಪಾಯಿ ಬರುತ್ತೆ. ನನಗೆ ಬಂದಿರುವಂತಹ ಬಡ್ಡಿ ಎಷ್ಟು ವರ್ಷಕ್ಕೆ? 800 ರೂಪಾಯಿ. ಅಂದರೆ 10% ಅಲ್ಲ, ಅದಕ್ಕಿಂತ ಕಡಿಮೆ. ಅದಕ್ಕಿಂತ ಕಡಿಮೆ ಅಂದರೆ 1%ಗೆ ಚೆಕ್ ಮಾಡೋಣ ನಾವು ಯಾವತ್ತೂ, ರೈಟ್. ಸೊ 10%ಗೆ 1 0 ಹೊಡೀರಿ ಅಂತ ಹೇಳಿದ್ದೀನಿ. 1%ಗೆ ಯಾವತ್ತು 2 0 ಹೊಡಿಬೇಕಾಗುತ್ತೆ. 2 0 ಹೊಡೆದ್ರೆ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಸೊ ನಾವು 2 0 ಹೊಡೆದಾಗ 160 ಉಳಿಯುತ್ತೆ ನೋಡಿ. ಸೊ ಹಾಗಾದರೆ 1% ಅಲ್ಲ, ನನ್ನ ನಂಬರ್ ಇರೋದು 1800. ಹಾಗಾದ್ರೆ ಏನು ಮಾಡಬೇಕಾಗುತ್ತೆ? ಆಲ್ವೇಸ್ ಯು ಟ್ರೈ 10 1 ಆಮೇಲೆ 5 ನೋಡಿ. 10 ನಂಗೆ ಗೊತ್ತಿದೆ 1,600, 10ಗೆ ಅರ್ಧನೇ ಅಲ್ವಾ? 5%. ಹಾಗಾದ್ರೆ ಇದರಲ್ಲಿ ಅರ್ಧ 800. ಸೊ 5% ಇಸ್ ಈಕ್ವಲ್ ಟು 800 ರೂಪಾಯಿ. ಸೊ ನನಗೆ ಬಂದಿರುವಂಥ ಬಡ್ಡಿ ಎಷ್ಟು? 800 ರೂಪಾಯಿ. ಹಾಗಾದ್ರೆ ಎಷ್ಟು ಪರ್ಸೆಂಟು? 5% ರೇಟ್ ಆಫ್ ಇಂಟ್ರೆಸ್ಟು. ನಾನು ಹೇಳ್ಕೊಟ್ಟಿರ್ತಕ್ಕಂಥ ಈ ಮೆಥಡು ಒಂದಷ್ಟು ಜನಕ್ಕೆ ನಿಮ್ಗೆ ಅರ್ಥವಾಗೋದು ಭಾಳ ಕಷ್ಟ ಇದೆ, ರೈಟ್. ಆದರೆ ಕಷ್ಟ ಆದರೂ ಚಿಂತೆ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇದೇ ನಿಮಗೆ ಭಾಳ ಒಳಿತು ಮಾಡುವಂಥದ್ದು ಅಂತಕ್ಕಂಥದ್ದು ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾಳ ಸಿಂಪಲ್. ಒಂದು ನಿರ್ದಿಷ್ಟ ಅಸಲು ಹಣವು ವಾರ್ಷಿಕ 8% ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ? ಸ್ನೇಹಿತರೆ, ಆಲ್ವೇಸ್ ಹ್ಯಾವ್ ಟು ರಿಮೆಂಬರ್ ಒಂದು ಫಾರ್ಮುಲಾ ಬರುತ್ತೆ, ದಟ್ ಈಸ್ 100 ಇಸ್ ಈಕ್ವಲ್ ಟು TR ಅಂಥೇಳಿ. ಅಂದರೆ ದ್ವಿಗುಣ ಹಣ 2ರಷ್ಟಾಗುತ್ತದೆ ಅಂತಂದರೆ 100 ಇಸ್ ಈಕ್ವಲ್ ಟು TR ಫಾರ್ಮುಲಾ ಬರ್ಕೊಳ್ಳಿ. ಇದು 2ರಷ್ಟು,
3ರಷ್ಟು ಅಂತ ಏನಾದರೂ ಕೇಳಿದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ದಟ್ ಈಸ್ 200 ಇಸ್ ಈಕ್ವಲ್ ಟು ಟಿ ಆರ್ ಅಂತ ಬರ್ಕೊಳ್ರಿ. 4ರಷ್ಟು ಅಂತ ಏನಾದರೂ ಕೇಳಿದ್ರೆ ದಟ್ ಈಸ್ 300 ಇಸ್ ಈಕ್ವಲ್ ಟು ಟಿ ಆರ್ ಅಂತ ಬರ್ಕೊಳ್ರಿ. 5ರಷ್ಟು ಅಂದರೆ ಒಂಚೂರು ಕಡಿಮೆ 400. 6ರಷ್ಟು ಅಂದರೆ 500 ಇಸ್ ಈಕ್ವಲ್ ಟು ಟಿ ಆರ್ ಆಗುತ್ತೆ, ರೈಟ್. ಜನರಲಿ ಇಫ್ ಇಟ್ ಈಸ್ n ಟೈಮ್ಸ್ ಅಂದರೆ 10ರಷ್ಟು 15ರಷ್ಟು, ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ n-1 ಇಂಟು 100 ಇಸ್ ಈಕ್ವಲ್ ಟು ಟಿ ಆರ್ ಅಂತ ಹೇಳ್ತೀವಿ. ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಈ ಕ್ವಶನ್ನ ಭಾಳ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಎಸ್ ಸ್ನೇಹಿತರೆ, ಹಾಗಾದರೆ ಸೊ ನಾವು ಭಾಳ ಸಿಂಪಲಾಗಿ ಹೇಳ್ದಂಗೆ 2ರಷ್ಟಾಗಿರೋದ್ರಿಂದ 100 ಇಸ್ ಈಕ್ವಲ್ ಟು ಟಿ ಆರ್ ಅಂತಕ್ಕಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ 8% ಬಡ್ಡಿ ದರ ಅಂದರೆ ಏನು ಕೊಟ್ಟಿದ್ವಿ ನಾವು, ಆರ್ ಕೊಟ್ಟಿದ್ದೀವಿ. ಹಾಗಾದರೆ ಟಿ ಕಂಡುಹಿಡಬೇಕಾಗುತ್ತೆ. 100 ಇಸ್ ಈಕ್ವಲ್ ಟು ಟಿ ಇಂಟು 8, ದೆನ್ 8 ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ರೈಟ್. 8 8, 10ರಲ್ಲಿ 8 ಹೋದರೆ 2 ಉಳಿಯುತ್ತೆ, ಈ 0 ಎಲ್ಲ ಹಾಕಿದರೆ 20 ಆಗುತ್ತೆ. 8 2 16, 20ರಲ್ಲಿ 16 ಹೋದರೆ 4 ಉಳಿಯುತ್ತೆ, ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಹಾಕಿ ಇಲ್ಲಿ 0 ಮಾಡಿಕೊಂಡ್ರೆ 8 ಇಲ್ಲ. ಸೊ ಟಿ ಈಸ್ ಈಕ್ವಲ್ ಟು 12.5 ಇಯರ್ಸ್, ಅಥವಾ ಸೊ ಹಿಂಗಾದರೂ ಬರಿಬೋದು, ಅಥವಾ ಟಿ ಈಸ್ ಈಕ್ವಲ್ ಟು 12.5 ವರ್ಷ, ಅಥವಾ 12.5 ಅಂದರೂ ಒಂದೇ ಆನ್ಸರ್, 12.5 ವರ್ಷ ಅಂದರೂ ಒಂದೇ ಆನ್ಸರ್, ಅಥವಾ 12 ವರ್ಷ 6 ತಿಂಗಳು ಅಂತ ಕೊಟ್ಟಿದ್ರು ಕೂಡ ಅದು ಆನ್ಸರ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದೀವಿ, ಒಂದು ನಿರ್ದಿಷ್ಟ ಅಸಲು ಹಣವು ನಿರ್ದಿಷ್ಟ ಬಡ್ಡಿ ದರದಲ್ಲಿ 5 ವರ್ಷಗಳಲ್ಲಿ ಗಳಿಸುವ ಒಂದು ನಿರ್ದಿಷ್ಟ ಅಸಲು ಹಣವು, ಅಂದರೆ ಅಸಲು ಹಣ ಕೊಟ್ಟಿಲ್ಲ, ನಿರ್ದಿಷ್ಟ ಬಡ್ಡಿ ದರದಲ್ಲಿ ಅದು ಕೊಟ್ಟಿಲ್ಲ. ಹಾಗಾದ್ರೆ ಏನು ಕೊಟ್ಟಿದ್ದೀವಿ, 5 ವರ್ಷಗಳಲ್ಲಿ ಗಳಿಸುವ ಅಂದರೆ ಟಿ ಕೊಡಲಾಗಿದೆ, ಟಿ ಈಸ್ ಈಕ್ವಲ್ ಟು 5 ಅನ್ನುವಂತಹ ವಿಚಾರ, ರೈಟ್. ಗಳಿಸುವ ಸರಳ ಬಡ್ಡಿಯು ಅಸಲು ಹಣದ 1/5 ಅಂತ ಹೇಳ್ತಾ ಇದ್ದೀವಿ. ಅಂದರೆ ಎಸ್ ಐ ಈಸ್ ಈಕ್ವಲ್ ಟು 1/5 ಇಂಟು ಪಿ, ಇದೆರಡೇ ಡೇಟಾ ಕೊಟ್ಟಿರುವಂತಹ ವಿಚಾರ. ಸೊ ಅವ್ರು ಕೇಳ್ತಾ ಇದ್ದಾರೆ, ಹಾಗಾದರೆ ಆರ್ ಇಸ್ ಈಕ್ವಲ್ ಟು ಎಷ್ಟು ಅಂತ, ರೈಟ್. ಸ್ನೇಹಿತರೆ, ಇದಕ್ಕೆ ಭಾಳ ಸಿಂಪಲ್, ನಮ್ಮೆಲ್ಲರಿಗೂ ಗೊತ್ತಿರಬೇಕು ಆಯಿತಾ ಫಾರ್ಮುಲಾ. ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಸೊ ಎಸ್ ಐ ಜಾಗಕ್ಕೆ ತಾವು ಇದನ್ನು ಬರಿಬೋದು, ಅಂದರೆ 1/5 ಇಂಟು ಪಿ ಅಥವಾ p/5 ಅಂತ ಬರೆಯೋಣ. ಈಸ್ ಈಕ್ವಲ್ ಟು ಪಿ ಇಂಟು ಟಿ ಜಾಗದಲ್ಲಿ 5 ಬರೆಯೋಣ, ರೈಟ್, ಇಂಟು ಆರ್ ಡಿವೈಡೆಡ್ ಬೈ 100. ಎಸ್ ಸ್ನೇಹಿತರೆ, ಇದನ್ನು ನಾನು ಸಿಂಪ್ಲಿಫೈ ಮಾಡೋದಾದರೆ ನೋಡಿ, ಈ ಪಿ ಕ್ಯಾನ್ಸಲ್ ಆಗುತ್ತೆ, ಆಯಿತಾ. 100 ಈ ಕಡೆಗೆ ಹೋಗುತ್ತೆ. ಹಾಗಾದರೆ 100 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 5 ಇಂಟು ಆರ್ ಆಗುತ್ತೆ. ಭಾಳಷ್ಟು ಜನ ಭಾಳ ಬುದ್ಧಿವಂತರಿರ್ತೀರ, ನೀವು ಈ 5 ಕ್ಯಾನ್ಸಲ್ ಮಾಡ್ತೀರಾ. ಪ್ಲೀಸ್ ಡೋಂಟ್ ಡೂ, ಅದು ಮಾಡಬಾರ್ದು, ರೈಟ್. ಸೊ ಹಾಗಾದರೆ ಸೊ ಯಾವುದಾದ್ರೂ ಸರಿ ಒಂದು ಈ ರೀತಿ ಇದ್ದಾಗ ನೋಡಿ, ಮೇಲಿಂದ ಕೆಳಗೆ ಕೊಡಿಬೋದು, ಅಥವಾ ಎಡಗಡೆಯಿಂದ ಬಲಗಡೆ ಕೊಡಿಬೋದು, ಬಲಗಡೆಯಿಂದ ಎಡಗಡೆ ಕೊಡಿಬೋದು. ಆದರೆ ಡಯಾಗ್ನಲಿ ಯಾವತ್ತೂ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಇದು 5/1 ಇದೆ ಅಂತ ಅಂದ್ಕೊಂಡ್ರೆ ನೋಡಿ, ಇದು 5ರಿಂದ 1 ಹೊಡಿಬೋದು, 1ರಿಂದ 5 ಹೊಡಿಬೋದು, ಅಥವಾ 100ರಿಂದ 5 ಹೊಡಿಬೋದು, ಅಥವಾ 5ರಿಂದ 100 ಹೊಡಿಬೋದು. ಅಂದರೆ ಮೇಲೆಯಿಂದ ಕೆಳಕ್ಕೆ, ಕೆಳಗಡೆಯಿಂದ ಮೇಲಕ್ಕೆ ಹೊಡಿಬೋದು, ಅಥವಾ ಹಿಂಗೆ ಹೊಡಿಬೋದು, ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ ಹೊಡಿಬೋದು. ಆದರೆ ಯಾವುದೇ ಕಾರಣಕ್ಕೂ ಈಗ ಹೊಡಿಯೋಕ್ಕೆ ಬರೋದಿಲ್ಲ. ಈ 5 ಕ್ಯಾನ್ಸಲ್ ಮಾಡಬಾರ್ದು. ಹಾಗಾದರೆ 100 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 5 ಇಂಟು 6, 5 1 5 2 10, ಅಥವಾ 20 ಈಸ್ ಈಕ್ವಲ್ ಟು 5 ಆರ್, 5 1 5 4. ಸೊ ಆರ್ ಇಸ್ ಈಕ್ವಲ್ ಟು 4% ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈಗ 9ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏನು ತಾವು ಕೊಟ್ಟಿದ್ದೀವಿ ಅಂತಕ್ಕಂಥ ವಿಚಾರವನ್ನು ನೋಡೋಣ. ಒಂದು ನಿರ್ದಿಷ್ಟ ಅಸಲು ಹಣವು ನಿರ್ದಿಷ್ಟ ಬಡ್ಡಿ ದರದಲ್ಲಿ ಸೀಮಿತ ಅವಧಿಗೆ ಗಳಿಸುವ ಸರಳ ಬಡ್ಡಿ ಅಸಲು ಹಣದ 9/1 ಮತ್ತು ಬಡ್ಡಿ ದರವು ಕಾಲಕ್ಕೆ ಸಮವಾದರೆ ಬಡ್ಡಿ ದರವೇನು? ಇಲ್ಲಿ ಕೊಟ್ಟಿದ್ದೀವಿ, ಗಳಿಸುವಂತಹ ಸರಳ ಬಡ್ಡಿ ಅಸಲು ಹಣದ 9/1 ಅಂದರೆ 1/9 ಇಂಟು ಪಿ, ಆ್ಯಂಡ್ ಬಡ್ಡಿ ದರವು ಕಾಲಕ್ಕೆ ಸಮವಾದರೆ. ಸೊ ಆರ್ ಇಸ್ ಈಕ್ವಲ್ ಟು ಟಿ ಆದರೆ ದೆನ್ ವಾಟ್ ಈಸ್ ಆರ್ ಅಂತಕ್ಕಂಥದ್ದು. ಸ್ನೇಹಿತರೆ, ಈಗ ನಾವು ನೋಡೋದಾದರೆ ಎಸ್ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್
ಡಿವೈಡೆಡ್ ಬೈ 100 ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಎಸ್ ಐ ಬದಲಿಗೆ P/9 ಅನ್ನು ಬರೆಯೋಣ, ರೈಟ್. ಸೊ ದಟ್ ಈಸ್ P/9 ಈಸ್ ಈಕ್ವಲ್ ಟು P ಇಂಟು ಇಲ್ಲಿ T ಈಸ್ ಈಕ್ವಲ್ ಟು R ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ R ಇಂಟು R ಡಿವೈಡೆಡ್ ಬೈ 100. ಸೊ P ಮತ್ತು P ಕ್ಯಾನ್ಸಲ್ ಆಗುತ್ತೆ. ಇದನ್ನು ನಾವು ಈ ಕಡೆಗೆ ತೊಗೊಳ್ಳೋಣ, ರೈಟ್ಸ್. ತೊಗೊಂಡಾಗ R² ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 9 ಆಗುತ್ತೆ. ಇದನ್ನು ನಾವು ಈ ಸ್ಕ್ವೇರನ್ನು ಈ ಕಡೆಗೆ ಹಾಕಿದರೆ ರೂಟ್ ಆಗುತ್ತೆ. R ಈಸ್ ಈಕ್ವಲ್ ಟು ರೂಟ್ ಆಫ್ 100 ಡಿವೈಡೆಡ್ ಬೈ 9, ರೈಟ್. ಸೊ ಈಗ 100ರ ವರ್ಗಮೂಲ 10, 9ರ ವರ್ಗಮೂಲ 3, ದಟ್ ಈಸ್ 10 ಡಿವೈಡೆಡ್ ಬೈ 3. ಇದನ್ನು 3 ಅಂದರೆ 3.333% ಬರುತ್ತೆ ಸ್ನೇಹಿತರೆ. ಎಸ್, ಇದು 9ನೇ ಪ್ರಶ್ನೆ. ಇದಾದಮೇಲೆ ನಾನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ರೈಟ್ಸ್, ಇಲ್ಲೊಂದು ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಇವೆಲ್ಲವೂ ಕೂಡ ನೀವು PCPSIಗೆ ಬರುವಂಥ ಪ್ರಶ್ನೆ ಅಲ್ಲ. ಸೊ ನಾನು ಇಷ್ಟೊತ್ತು ಮಾಡಿರುವಂಥದ್ದು ಬಹುತೇಕ PCPSIಗೆ ಬರುವಂತಹ ಪ್ರಶ್ನೆಗಳೇ. ಆದರೆ ತಮ್ಮ ತಯಾರಿ ಯಾವತ್ತೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿರಬೇಕಾಗುತ್ತೆ ಸ್ನೇಹಿತರೆ. KSಗೆ ಕಲಿತಾಗ ಮಾತ್ರ PCPSI ಮಾಡೋಕ್ಕಾಗುತ್ತೆ. ಸೊ ಇದು ಸ್ವಲ್ಪ ಹೈ ಲೆವೆಲ್ ಪ್ರಶ್ನೆ, ಬಟ್ ಬಹಳ ಸಿಂಪಲ್ ಆಗಿರುತ್ತೆ. ನೋಡಿ, ಒಂದು ನಿರ್ದಿಷ್ಟ ಅಸಲು ಹಣವು ನಿರ್ದಿಷ್ಟ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 720 ರೂಪಾಯಿ ಆಗುತ್ತೆ. ಎಷ್ಟು ಸರ್ ನನಗೆ ಅಸಲು ಹಣ ನಂಗೆ ಗೊತ್ತಿಲ್ಲ, X ರೂಪಿ ಅಂತ ಅಂದ್ಕೊಳ್ಳೋಣ. 2 ವರ್ಷದಲ್ಲಿ ಬಡ್ಡಿ ದರ ಏನು ಸರ್ ನನಗೆ ಅದು ಗೊತ್ತಿಲ್ಲ, T ಮಾತ್ರ ಕೊಟ್ಟರೆ 2 ವರ್ಷದಲ್ಲಿ ಅದು 720 ರೂಪಾಯಿ ಆಗುತ್ತೆ. ಅದರ ಅರ್ಥ ಅಸಲು ಹಣ ಪ್ಲಸ್ 2 ವರ್ಷದ ಬಡ್ಡಿ ಎರಡೂ ಸೇರಿದ್ರೆ 720 ರೂಪಾಯಿ ಆಗುತ್ತೆ. ಅವ್ರು ಹೇಳ್ತಾರದು ಅದೇ ಹಣ ಅಂದರೆ ಸೇಮ್ X ಹಣ ಅದೇ ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ರೈಟ್. ಸೊ 780 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಸ್ನೇಹಿತರೆ. ತಾವಿಲ್ಲಿ ಗಮನ ಇಟ್ಟು ಕೇಳಬೇಕಾಗುತ್ತೆ. 2 ವರ್ಷಕ್ಕೆ 720 ರೂಪಾಯಿ ಆಗಿದೆ, 3 ವರ್ಷಕ್ಕೆ 780 ರೂಪಾಯಿ ಆಗಿದೆ. ಅಂದರೆ 2ರಿಂದ 3 ಅಂದರೆ ಎಷ್ಟು ವರ್ಷ? 1 ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ? ಇಲ್ಲಿ 720ರಿಂದ 780 ಅಂದರೆ 60 ರೂಪಾಯಿ ಜಾಸ್ತಿ ಆಗಿದೆ. ಇದರ ಅರ್ಥ 1 ವರ್ಷಕ್ಕೆ 60 ರೂಪಾಯಿ ಬಡ್ಡಿ ಬರ್ತಾ ಇದೆ ಅಂತೇಳಿ ಸ್ನೇಹಿತರೆ. ಹಾಗಾದರೆ ವರ್ಷಕ್ಕೆ 60 ರೂಪಾಯಿ ಬಡ್ಡಿ ಬರ್ತಾ ಇದೆ ಅಂತನ್ನೋದಾದರೆ ನೋಡಿ, ಇಲ್ಲಿ 2 ವರ್ಷಕ್ಕೆ ಕರೆಕ್ಟ್ ಅಲ್ವಾ? ಎಷ್ಟು ಬಡ್ಡಿ ಬಂದಿರುತ್ತೆ? ವರ್ಷಕ್ಕೆ 60 ರೂಪಾಯಿ ಆದರೆ 2 ವರ್ಷಕ್ಕೆ 120 ರೂಪಾಯಿ ಬಡ್ಡಿ ಬಂದಿದೆ. ಎಸ್, ತಾವೆಲ್ಲರೂ ಗೊತ್ತಿರಬೇಕು ಅನಿಸುತ್ತೆ ಸ್ನೇಹಿತರೆ. ಈಗ ಈ 720 ರೂಪಾಯಲ್ಲಿ ನಾನು ಅವಾಗಲೇ ಹೇಳಿದೆ ಅಸಲು ಪ್ಲಸ್ ಬಡ್ಡಿ ಎರಡೂ ಇದೆ ಅಂಥೇಳಿ. ಆಗ ನಾನೇನು ಕಂಡಿಬೇಕಾಗುತ್ತೆ? ಅಸಲು ಕಂಡಿಡಿಬೇಕಾಗುತ್ತೆ ಸ್ನೇಹಿತರೆ. ನಾನು ನಿಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ A ಈಸ್ ಈಕ್ವಲ್ ಟು P ಪ್ಲಸ್ I ಅಥವಾ SI ಅಂತಕ್ಕಂಥದ್ದು, ರೈಟ್. ಸೊ ನನಗೆ ಅಸಲು ಗೊತ್ತಿದೆ, ಅಮೌಂಟ್ ಗೊತ್ತಿದೆ. A ಈಸ್ ಈಕ್ವಲ್ ಟು 720 ರೂಪಾಯಿ, P ಪ್ಲಸ್ SI ನಾನು ಹೇಳಿದೆ ವರ್ಷಕ್ಕೆ 60 ರೂಪಾಯಿ ಆದರೆ 2 ವರ್ಷಕ್ಕೆ 120 ಆಗಿದೆ. ಇದನ್ನು ಈ ಕಡೆಗೆ ಹಾಕಬೇಕು, ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 720 ರೂಪಾಯಲ್ಲಿ 120 ಆದರೆ P ಈಸ್ ಈಕ್ವಲ್ ಟು ಎಷ್ಟು? 600 ಅಂತಕ್ಕಂಥದ್ದು. ನೀವು ಬಹುತೇಕ ಏನು ಮಾಡ್ತೀರ ಗೊತ್ತಾ? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಥವಾ ಎಕ್ಸಾಮಲ್ಲಿ ಇದನ್ನು ಈ ಕಡೆಗೆ ಹಾಕಿ ಮೈನಸ್ ಮಾಡಿ 0ಕ್ಕೆ 0 ಹೋದ್ರೆ 0, 2ರಾಗ 2 ಹೋದ್ರೆ 0, 7ರಾಗ 1 ಹೋದ್ರೆ 6 ಅಂತ ಹಾಕ್ಕೊಂಡು ಕೆಳಗಡೆ 2 0 ಹಾಕಿ ಆಮೇಲೆ ತಾವೇನು ಮಾಡ್ತೀರಾ? ಸೊ ಇದನ್ನು ಆನ್ಸರ್ ಮಾಡ್ತೀರಾ. ಅದು ತಪ್ಪು ಸ್ನೇಹಿತರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಾವು ತಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಏನು ಮಾಡ್ಕೋಬೇಕಾಗುತ್ತೆ? ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ, ರೈಟ್. ಸೊ ಮೈಂಡ್ ಕ್ಯಾಲ್ಕುಲೇಷನ್ಸ್ನ ಮಾಡ್ತಾ ಹೋದಾಗ ಖಂಡಿತವಾಗಲೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂಥ ಯಾವುದೇ ಪ್ರಶ್ನೆ ಕೇಳಿದ್ರು ಈಸಿಯಾಗಿ ತಾವೆಲ್ಲರೂ ಕೂಡ ಮಾಡಬಲ್ಲರು, ರೈಟ್. ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ, ರೈಟ್. ಸೊ ಈಗ ನಾವು ಮುಂದಿನ ಪ್ರಶ್ನೆ ನೋಡಿದ್ರೆ, ಸಾನ್ವಿಯು ವಿಹಾನಳಿಂದ 3 ವರ್ಷಗಳ ಅವಧಿಗೆ ಒಂದಿಷ್ಟು ಹಣವನ್ನು ಸಾಲವಾಗಿ ಪಡೆದಿರುತ್ತಾಳೆ. ಇದು KS ಲೆವೆಲ್ ಪ್ರಶ್ನೆ ಸ್ನೇಹಿತರೆ, ರೈಟ್. ಯಾರು? ಸಾನ್ವಿ ವಿಹಾನ್ನಿಂದ ಎಷ್ಟು ವರ್ಷಗಳ ಅವಧಿಗೆ? 3 ವರ್ಷಗಳ ಅವಧಿಗೆ. ಅಂದರೆ T ಈಸ್ ಈಕ್ವಲ್ ಟು 3 ವರ್ಷ ಸಾಲವನ್ನು ಪಡೆದಿರ್ತಾಳೆ. ಒಂದು ವೇಳೆ ನಿಗದಿತ ಬಡ್ಡಿ ದರಕ್ಕಿಂತ 1% ಜಾಸ್ತಿ ಆದರೆ ಬಡ್ಡಿಯ ಮೊತ್ತದಲ್ಲಿ 60 ರೂಪಾಯಿ ಜಾಸ್ತಿ ಆಗುತ್ತದೆ.
ಬಡ್ಡಿಯ ಮೊತ್ತದಲ್ಲಿ 60 ರೂಪಾಯಿ ಜಾಸ್ತಿ ಆಗುತ್ತದೆ. ಹಾಗಾದರೆ ಅಸಲು ಹಣವೇನು? ಸ್ನೇಹಿತರೆ, ಇದನ್ನು 2-3 ರೀತಿ ಮಾಡ್ಬೋದು, ಅಥವಾ ನಾನು ಒಂದು ಫಾರ್ಮುಲಾ ಕೂಡ ಕೊಡ್ತೀನಿ, ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ವಿ ನೋ ಬಡ್ಡಿ ಅಸಲು ಹಣ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ T ಇಂಟು R ಅನ್ನುವಂಥ ಫಾರ್ಮುಲಾ ನಮಗೆ ಗೊತ್ತಿದೆ. ಹಾಗಾದರೆ ನಾನು ನಿಮಗೆ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನದು ನೋಡಿ, ಇಲ್ಲಿ ಹೇಳ್ತಾ ಇದ್ದರೆ, ಒಂದು ವೇಳೆ ಆಯಿತಾ ನಿಗದಿತ ಬಡ್ಡಿ ದರಕ್ಕಿಂತ 1% ಜಾಸ್ತಿ ಆದರೆ, ಸೊ ನಾವು ಇದನ್ನೇ ಇಲ್ಲಿ ಏನು ಮಾಡ್ತೀವಿ ಗೊತ್ತಾ ಸ್ನೇಹಿತರೆ? ಸೊ P ಇಸ್ ಈಕ್ವಲ್ ಟು ಹೆಚ್ಚಾದ ಅಥವಾ ಜಾಸ್ತಿಯಾದ ಸರಳ ಬಡ್ಡಿ, ಹೆಚ್ಚಾದ ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ T ಸೇಮ್ ಇರುತ್ತೆ 3 ಇಂಟು ರೈಟ್, ಅಥವಾ ಇದನ್ನು T ಅಂತ ಬರ್ಕೊಳ್ಳೋಣ. ಸೊ ನಾವೇನು ಹೇಳ್ತೀವಿ, R ವಿಚಾರ ಬಂದಾಗ ಹೆಚ್ಚಾದ ಬಡ್ಡಿ ದರ ಅಂತ ಹೇಳ್ತೀವಿ, ಹೆಚ್ಚಾದ ಬಡ್ಡಿ ದರ, ರೈಟ್. ಸೊ ಈಗ ನಾನು ಇದಕ್ಕೆ ಮಾಡೋದಾದರೆ ನೋಡಿ, ಎಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ? 60 ರೂಪಾಯಿ ಜಾಸ್ತಿ ಆಗುತ್ತೆ. ಹೆಚ್ಚಾದ SI 60 ಇಂಟು 100 ಡಿವೈಡೆಡ್ ಬೈ T ಎಷ್ಟು? 3 ಇಂಟು ಹೆಚ್ಚಾದ ಬಡ್ಡಿ ದರ ಎಷ್ಟಪ್ಪ? ಅದು 1% ಅನ್ನುವಂತಹ ವಿಚಾರವನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗಾದರೆ 3 ನೋಡಿ, ಇದು ಇವೆರಡು 3ರಿಂದ ಗುಣಿಸಿದ್ರೆ 3 ಬರುತ್ತೆ. 3 20 20 ಇಂಟು 100 ಅಂತಂದರೆ ದಟ್ ಈಸ್ 2000 ರುಪೀಸ್, 2000 ರೂಪಾಯಿ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಸರ್, ಇದನ್ನು ಇನ್ನೂ ಸಿಂಪಲಾಗಿ ಮಾಡೋದಾದರೆ ಹೇಗೆ ಅಂತಕ್ಕಂಥ ವಿಚಾರವನ್ನು ಸೊ ನೋಡೋದಾದರೆ ನೋಡಿ ಸ್ನೇಹಿತರೆ, ನಾವೇನು ಯೋಚನೆ ಮಾಡ್ಬೋದು ಅಂತನ್ನೋದಾದರೆ, ಸೊ 1% ಜಾಸ್ತಿ ಆದರೆ, ಎಷ್ಟು ಪರ್ಸೆಂಟು? ಅದು 1% ಜಾಸ್ತಿ ಆದರೆ ವರ್ಷಕ್ಕೆ 1%, ಎಷ್ಟು ವರ್ಷ? 3 ವರ್ಷಕ್ಕೆ 3% ಜಾಸ್ತಿ ಆಗುತ್ತೆ. ಅಂದರೆ ಅದರ್ಥ ಅಸಲು ಹಣದ 3% ಜಾಸ್ತಿ ಆಗ್ತಿದೆ. ನೋಡಿ, ಈ ಕಡೆ 3%. ಈ 3% ಜಾಸ್ತಿ ಆಯಿತು ಅಂತಂದರೆ, ಸೊ ಬಡ್ಡಿಯಲ್ಲಿ ಎಷ್ಟು ಜಾಸ್ತಿ ಆಗಿದೆ? 60 ರೂಪಾಯಿ ಜಾಸ್ತಿ ಆಗಿದೆ. ಸೊ ಅದರ ಅರ್ಥ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ 3 ರೈಟ್. ಸೊ ತಾವು ನೆನಪಿಟ್ಕೊಳ್ಳಿ, 3 ಅಂದರೆ ಸೊ ಹಿಯರ್ 1%ಗೆ 20 ರೂಪಾಯಿ. ಅಂದರೆ ಸೊ 1%ಗೆ 20. ನನ್ನ ಪ್ರಶ್ನೆ ತಾವು ಯಾವಾಗ ನೆನಪಿಟ್ಕೋಬೇಕಾಗುತ್ತೆ, ಸರಳ ಬಡ್ಡಿಯಲ್ಲಿ ಅಸಲನ್ನ ಆಲ್ವೇಸ್ 100% ಆಗಿರುತ್ತೆ, ರೈಟ್. ನೋಡಿ, ಇಲ್ಲಿ 3%ಗೆ 60 ರೂಪಾಯಿ ಆಯಿತು ಅಂದರೆ 3 ಸೊ 1%ಗೆ 20 ರೂಪಾಯಿ ಆಗುತ್ತೆ. ಇದನ್ನು ನಾನು 100%ಗೆ ಹೆಚ್ಚಿಸಬೇಕಾಗುತ್ತೆ. ನಾನು ಹಿಂದೆಯೇ ಹೇಳಿದ್ದೆ, 1%ಅನ್ನು 100%ಗೆ ಹೆಚ್ಚಿಸಬೇಕು ಅಂತಂದರೆ 2 0 ಹಾಕಿ ಅಂತ. ಸೊ ಹಾಗಾದರೆ ಸೊ ಅಸಲು ಹಣ P ಇಸ್ ಈಕ್ವಲ್ ಟು ದಟ್ ಈಸ್ 100% ಇರುತ್ತಲ್ವಾ? ಸೊ 20 2 0 ಹಾಕಿದರೆ 2000 ರೂಪಾಯಿ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಸೊ ಇಲ್ಲಿಗೆ ನಾವು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾಯಿತು, ರೈಟ್. ಸೊ ಈ ಸರಳ ಬಡ್ಡಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಡೌಟ್ಗಳು ತಮ್ಮಲ್ಲಿತ್ತು ಅಂದರೆ, ಸೊ ಮೊದಲನೇ ಸ್ಲೈಡಲ್ಲಿ ನಾವು ತೋರಿಸಿದಂಥ ನನ್ನ ನಂಬರ್ಗೆ ಫೋನ್ ಮಾಡಿ ತಾವೆಲ್ಲರೂ ಕೇಳ್ಕೊಬೋದು, ರೈಟ್. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಇದೆ, ನಂಬರ್ಗೆ ಸಂಪರ್ಕಿಸಿ. ಸೊ ಇನ್ನೂ ಸಾಕಷ್ಟು ಬೇರೆ 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 ರೀತಿಯಾದಂಥ ಸಮಸ್ಯೆಗಳನ್ನು ಬಿಡಿಸ್ಬೋದು. ಸಮಯದ ಅಭಾವದ ಕಾರಣಕ್ಕೆ ನಾವು ಇಷ್ಟು ಸಮಸ್ಯೆಗಳಿಗೆ ಸೀಮಿತ ಆಗಿರ್ತೀವಿ. ಇದೆಲ್ಲವೂ ಕೂಡ PC ಮತ್ತು PSI ಮಟ್ಟಕ್ಕೆ ಮಾತ್ರ ಇದು ಭಾಳ ಪ್ರಮುಖ ಆಗಿರುತ್ತೆ. KS ಮತ್ತು ಬೇರೆ ಬೇರೆ ಪರೀಕ್ಷೆಗಳಿಗೆ ಮತ್ತಷ್ಟು ಜಟಿಲವಾದಂತಹ ಪ್ರಶ್ನೆಗಳನ್ನು ಕಲಿತು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಕಲಿಬೇಕು ಅಂತಕ್ಕಂಥ ಕಾನ್ಫಿಡೆನ್ಸ್ ಇರಬೇಕು. ಅದಾದ ನಂತರ ರೈಟ್, ಸೊ ತಮ್ಮಲ್ಲೇ ಒಂದು ಛಲ ಇರಬೇಕು, ರೈಟ್. ಸೊ ನಾನು ಕಲಿತೀನಿ ಅಂತಕ್ಕಂಥದ್ದು ಸೊ ಇದ್ದರೆ ಹೆಚ್ಚು ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ, ನಾನು 10 ಪ್ರಾಬ್ಲಮನ್ನು ಇಲ್ಲಿ ಮಾಡಿಸಿದ್ದೀನಿ, ನೀವು 100 ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸೊ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ರೈಟ್. ಅಷ್ಟನ್ನು ಹೇಳ್ತಾ, ಸೊ ಬೇರೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಏನಾದರೂ ಡೌಟ್ಸ್ ಇದ್ದರೆ 7795959079 ಇದು ನನ್ನ ನಂಬರ್. ಸೊ ನಮ್ಮ ಅಕಾಡೆಮಿ ಬೆಂಗಳೂರಿನ ಉಜ್ವಲ ಅಕಾಡೆಮಿಯಲ್ಲಿದೆ. ಸೊ ತಮ್ಮೆಲ್ಲರಿಗೂ ಕಾಯ್ತಾ ಇರ್ತೀನಿ. ಮತ್ತೊಮ್ಮೆ ಸಾಧನಾ ಅಕಾಡೆಮಿಯ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಜೊತೆ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಧನಾ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಮಂಜುನಾಥ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಸೊ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿ ಮಿತ್ರರೇ.